ಆತ್ಮಖ್ಯಾತಿ ಗೀತೆ ಮಧ್ಯ ಮಧ್ಯದೊಳಗೂ ಬಿಸಿ ಬಂದಿರುವಂಥ ಅಮೃತಮಯ ಕಲಶ ಕಾವ್ಯಗಳನ್ನು ರಾಜವಂತಿ ಪಾಂಡ್ಯರು ಬರೆದಿರುವ ಬಾಲಬೌದ್ಧಿ ಟೀಕೆಯ ಸ್ವಾಧ್ಯಾಯ ನಡೆದದ್ದು ಇದೆ. ಬಂಧ ಅಧಿಕಾರದ 5ನೇ ಮೋಹನ ಕಲಶಿದೆ. ಜ್ಞಾನಾದ್ಯಯಂ ನ ಖಲು ತತ್ಕಿರಕರ್ಮರಾಗಃ ರಾಗಂ ಪ್ರಬೋಧಮಯಮಧ್ಯವಸಾಯಮಾಹೋ ಮಿಥ್ಯಾದೃಶಃ ಸನಿಯತಂ ಸ ಚ ವಂದಯೇತು. ಯಃ ಜಾನಾತಿ ಸ ನ ಕರೋತಿ. ಯಾವ ಸಮ್ಯಕ್ ದೃಷ್ಟಿ ಜೀವನು ಶುದ್ಧ ಸ್ವರೂಪವನ್ನು ಅನುಭವಿಸುತ್ತಾನೆ, ಆ ಸಮ್ಯಕ್ ದೃಷ್ಟಿ ಜೀವನ ಕರ್ಮದ ಉದಯ ರೂಪ ಸಾಮಗ್ರಿಗಳಲ್ಲಿ ಅಭಿಲಾಷೆ ಮಾಡುವುದಿಲ್ಲ. ತು ಯಃ ಕರೋತಿ ಅಯಂ ನ ಜಾನಾತಿ. ಮತ್ತು ಯಾವ ಮಿಥ್ಯಾದೃಷ್ಟಿ ಜೀವರುಗಳಿದ್ದಾರೆ ಅವರು ಕರ್ಮದ ವಿಚಿತ್ರ ಸಾಮಗ್ರಿಗಳನ್ನು ತಾನೆಂದು ತಿಳಿಯುತ್ತಾ ಅಭಿಲಾಷೆ ಮಾಡುತ್ತಾರೆ. ಆ ಮಿಥ್ಯಾದೃಷ್ಟಿ ಜೀವರುಗಳು ಶುದ್ಧ ಸ್ವರೂಪದ ಜೀವನನ್ನು ತಿಳಿಯುವುದಿಲ್ಲ. ಭಾವಾರ್ಥವು ಈ ಪ್ರಕಾರವಿದೆ. ಮಿಥ್ಯಾದೃಷ್ಟಿ ಜೀವನಿಗೆ ಜೀವದ ಸ್ವರೂಪ ತಿಳಿವಳಿಕೆಯು ಸಂಭವಿಸುವುದಿಲ್ಲ. ಖಲು ಹೀಗೆ ವಸ್ತುವಿನ ನಿಶ್ಚಯವಿದೆ. ಮಿಥ್ಯಾದೃಷ್ಟಿಯು ಯಾವ ಕರ್ತೃವಿದ್ದಾನೆಂದು ಹೇಳಲಾಗಿದೆ, ಅಲ್ಲಿ ಮಾಡುವುದು ಎಂದರೆ ಏನು? ತತ್ಕರ್ಮ ಕಿಲ ರಾಗ. ತತ್ಕರ್ಮ ಕರ್ಮಗಳ ಉದಯ ಸಾಮಗ್ರಿಯನ್ನು ಮಾಡುವುದು. ಅದು ಕಿಲ ವಾಸ್ತವದಲ್ಲಿ ರಾಗ. ಕರ್ಮ ಸಾಮಗ್ರಿಗಳಲ್ಲಿ ಅಭಿಲಾಷೆಯ ರೂಪದ ಸ್ನಿಗ್ಧ ಪರಿಣಾಮವಿದೆ. ಸಾಮಗ್ರಿಗಳನ್ನು ಕರ್ಮಗಳ ಉದಯ ಸಾಮಗ್ರಿಯನ್ನು ಮಾಡುವುದು ಅಂತ ಹೇಳ್ತಾರೆ. ಸಾಮಗ್ರಿಯನ್ನು ಮಾಡುವುದು, ಯಾವುದೇ ಕಾರ್ಯವನ್ನು ಮಾಡುವುದು. ಈಗ ದೇಹವನ್ನು ಮಾಡೋದು, ದೇಹವನ್ನು ಮಾಡಿದ್ದನೇ ಇದೆಯಲ್ಲ, ಜೀವನ ಮಾಡಿದನೋ ಅಥವಾ ಉದ್ಗಲ ಮಾಡಿದ್ದೀರಿ. ತನ್ನ ದೇಹವನ್ನು ಜೀವ ತಾನೇ ಮಾಡಿದನೋ ಅಥವಾ ಉದ್ಗಲ ದ್ರವ್ಯ ಮಾಡಿದೆ? ಜೀವ ತಾನೇ ಮಾಡಿದಂತೆ. ಯಾವ ಪ್ರಕಾರದ ಭಾವ ಮಾಡ್ತಾನೋ ಆ ಪ್ರಕಾರ ಕರ್ಮದ ಸಂಚಯ ಆಗ್ತಿದೆ. ಆ ಕರ್ಮದ ಅನುಸಾರ ದೇಹಾದಿಗಳ ರಚನೆ, ಸಂಯೋಗಾದಿಗಳಲ್ಲೇ ನಾನಾ ಪ್ರಕಾರದ ಬದಲಾವಣೆ ಎಲ್ಲ ಆಗ್ತಾ ಇರ್ತಿದೆ. ಹಾಗಾದ್ರೆ ಇಲ್ಲಿ ಅವನೇ ಎಲ್ಲ ಮಾಡ್ತಾನೆ ಅಂಥೇಳಿ ಹೇಳಿದ್ದಾನೆ. ಸಾಮಗ್ರಿಯನ್ನು ಮಾಡ್ತಾನೆ, ದೇಹವನ್ನು ಮಾಡ್ತಾನೆ, ಸಂಯೋಗವನ್ನು ಮಾಡ್ತಾನೆ. ಇದು ಮಾತನ್ನು ಹೀಗಿದೆ ಮಾಡ್ತಾನೆ, ಅರ್ಥಾತ್ ಅದರೊಳಗೆ ಸ್ನೇಹ ತಾನು ಅಂಥೇಳಿ. ಅರೆ ಅದನ್ನೇ ಪೂಜ್ಯಪಾದಾಚಾರ್ಯ ದೇವರು ಹೇಳಿದ್ರಲ್ಲ, ಅಜ್ಞಾನಿ ಉದ್ಗಲವನ್ನು ತನ್ನದೆಂದರಿದು ಅಭಿನಂದಿಸುವನು. ಅದರೊಳಗೆ ಹಿತ ಮನ್ನಿಸ್ತನ್ರಿ, ಸುಖ ಮನ್ನಿಸ್ತನ್ರಿ. ಹೀಗಾಗಿ ಉದ್ಗಲದ ರಚನೆ ಅವನಿಗೆ ಯಾವಾಗಲೂ ಆಗ್ತಾ ಇರ್ತಿದೆ ಅಥವಾ ಅವನೇ ಮಾಡಿಕೊಳ್ತಾ ಇರ್ತಾನೆ. ವಸ್ತು ವ್ಯವಸ್ಥೆ ಹೇಗಿದೆಯೋ ಹಾಗೆ ಜೀವದ ಜ್ಞಾನ ಶ್ರದ್ಧೆಯೊಳಗೆ ಎಲ್ಲಿಯವರೆಗೆ ಬರುವುದಿಲ್ಲವೋ ಅಲ್ಲಿಯವರೆಗೆ ಯಾವುದೆಲ್ಲ ತಾನಾಗಿ ಆಗ್ತಾ ಇರ್ತಿದೆ ಪರದೊಳಗೆ ಕಾರ್ಯ, ಅದರೊಳಗೆ ಇವನಿಗೆ ಬರೇ ಹಿತ ಅನಿಸೋದು, ಸ್ನೇಹ, ತಾನು, ತನ್ನದು. ಇಲ್ಲಿ ತನ್ನದು ಅನ್ನುವಷ್ಟು ದೂರ ಹೋಗಿಲ್ಲ, ಬರೇ ತಾನು ಅಂಥೇಳಿನ ಹೇಳಿದ್ದಾರೆ. ತಾನು ಧನಾದಿಗಳಲ್ಲಿ, ಪುತ್ರಾದಿಗಳಲ್ಲಿ, ಅರೆ ನನ್ನ ಹೆಸರು ನಡೆಸ್ತಾನೆ ಪುತ್ರ,
ಇದು ನನ್ನ ಮನೆ ಅಂಥೇಳಿ ಗುರುತಿಸಲ್ಪಡ್ತಿದೆ. ಅರ್ಥಾತ್ ನಾನು ಅನ್ನೋದ ಅವನಿಗೆ ಸಮಸ್ತ ದೇಹ ಮೊದಲಾಗಿ ಪರಪದಾರ್ಥಗಳಲ್ಲಿ ಇದ್ದೇ ಇರ್ತಿದೆ ಇರ್ತಿದೆ ಇರ್ತಿದೆ. ಅದಕ್ಕೆ ಇಲ್ಲಿ ಪ್ರಶ್ನೆ ಇಷ್ಟ ಅದ್ಭುತ ಮಾಡಿದ್ರು. ಮಾಡೋದಂತ ಹೇಳಿ ಹೇಳ್ತಾರಲ್ಲ, ಮಿಥ್ಯಾ ದೃಷ್ಟಿ ಏನು ಮಾಡ್ತಾನು? ಸಾಮಗ್ರಿಗಳನ್ನು ಮಾಡ್ತಾನೆ ಅಂತ ಹೇಳಿ ಹೇಳಿದ್ದಾರೆ. ಸಾಮಗ್ರಿಗಳನ್ನೆಲ್ಲ, ಸಾಮಗ್ರಿಯನ್ನು. ಏಕವಚನ ಇದೆ ನೋಡ್ರಿ. ಕರ್ಮಗಳ ಉದಯ ಸಾಮಗ್ರಿಯನ್ನು, ಕರ್ಮಗಳ ಉದಯ ಸಾಮಗ್ರಿಯನ್ನು. ಅರೆ, ಆ ಉದಯದ ನಿಮಿತ್ತದಿಂದ ಯಾವ ಯಾವ ಜಡ ಚೇತನ ಪದಾರ್ಥಗಳಲ್ಲೇ ಪರಿವರ್ತನೆ ಅವನಿಗೆ ಸ್ವಯಂ ಭಾಷಿತ ಆಗ್ತಿದೆಯೋ ನೋಡ್ರಿ. ಏನು ಹೇಳ್ತು? ಅವನದೇ ಕರ್ಮದ ಉದಯದಿಂದ ಅವನ ಸಂಯೋಗದಲ್ಲಿರುವಂಥ ಜಡ ಚೇತನ ಪದಾರ್ಥಗಳ ಯಾವ ಯಾವ ರೂಪದಿಂದ ಅವನಿಗೆ ಭಾಷಿತ ಆಗ್ತವೆಯೋ ಆಯಾ ರೂಪದಿಂದ ಆತ ಅವುಗಳ ಜೊತೆಗೆ ಏಕರೂಪತೆಯ ಅನುಭವ ಮಾಡ್ತಾ ಇದ್ದ. ಒಂದು ಸಮಯದೊಳಗ ಜೀವದ ಬಂಧಕ್ಕೆ ಕಾರಣ ಏನಿದೆಯೋ ಅದು ಸಿದ್ಧ ಆಗ್ತಿದೆ. ಅಲ್ಲಿ ಮುಖ್ಯ ರೂಪದಿಂದ ಯಾವುದೋ ಒಂದು ಸಾಮಗ್ರಿದ್ದ ಅವಲಂಬನೆ ಇರ್ತಿದೆ. ಒಂದು ಸಾಮಗ್ರಿದ್ದ ಅಂಥೇಳಿ ಹೇಳಿದ್ರೆ ಯಾವುದೋ ಒಂದು ಅಂಥೇಳಿ ಹೇಳಿತು. ಆದರೆ ಯಾವುದೋ ಒಂದು ಪರ ಭಿನ್ನ ಕ್ಷೇತ್ರದೊಳಗಿರುವಂಥ ಜಡಚೇತನ ಸಾಮಗ್ರಿದ್ದು ಕೂಡ ಅವನಿಗೆ ಯಾವ ಪ್ರಕಾರದ ಭಾವ ಭಾಷಿತ ಆಗ್ತಿದೆಯೋ, ಹಿತ ಅಹಿತ, ಇಷ್ಟ ಅನಿಷ್ಟ, ಯಾವ ಯಾವ ಪ್ರಕಾರದ ಭಾವ ಅವನಲ್ಲೇ ಉದಿಸಿ ಬಂದ ಆ ವಸ್ತುವಿನ ಮೇಲೆ ಆರೋಪ ಆಗ್ತಿದೆಯೋ ಅದಕ್ಕೆಲ್ಲ ಕಾರಣ ಒಂದು ದೇಹ ಸಾಮಗ್ರಿಯೊಳಗೆ ತಾನನ್ನೋದೇ ಇದೆ. ಯಾವ್ಯಾವ ಅನ್ಯ ಕ್ಷೇತ್ರದೊಳಗಿರುವಂಥ ಪದಾರ್ಥಗಳದವಲ್ಲ, ಯಾವ್ಯಾವ ಅದವು ಕಲ್ಪನಾ ಮಾಡೋದಿಲ್ಲ, ಪರೀಕ್ಷೆಯೊಳಗೆ ಪ್ರತಿ ಸಮಯ ನೋಡ್ಕೊಳ್ಳೋದು. ಯಾವ ಪದಾರ್ಥ ಒಮ್ಮೆ ಭೋಜ್ಯ ಪದಾರ್ಥದ ಮೇಲೆ, ಒಮ್ಮೆ ವಸ್ತ್ರದ ಮೇಲೆ, ಒಮ್ಮೆ ವಾಹನದ ಮೇಲೆ, ಒಮ್ಮೆ ಮಿತ್ರರ ಮೇಲೆ, ಒಮ್ಮೆ ಪುತ್ರರ ಮೇಲೆ, ಒಮ್ಮೆ ಸೇವಕರ ಮೇಲೆ, ಯಾವಾಗ ಯಾವಾಗ ಯಾವ್ಯಾವ ಪದಾರ್ಥದ ಮೇಲೆ ದೃಷ್ಟಿ ಬೀಳ್ತಿದೆ ಆಯಾ ಪದಾರ್ಥಕ್ಕೆ ಸಂಬಂಧಿಸಿದ ಹಾಗೆ ಅವನದೇ ಸ್ವಂತ ಯಾವ ವಿಕಾರಿ ಭಾವ ಆಗ್ತಿದೆ ಆ ಎಲ್ಲ ಭಾವ ವಿವಿಧತೆಗೆ, ವಿಚಿತ್ರತೆಗೆ ಕಾರಣ ಒಂದೇ ಇದೆ. ಈ ದೇಹವೆಂಬ ಸಾಮಗ್ರಿಯಲ್ಲಿ ತಾನು ಅಂಥೇಳಿ ಮನ್ನಿಸಿರುವುದು, ಅನುಭವಿಸಿರುವುದು. ಯಾವ್ಯಾವ ಪದಾರ್ಥದ ಜೊತೆಗೆ ಸ್ನೇಹ ಅಥವಾ ಯಾವ ಪ್ರಕಾರದ ಭಾವ ಆಗ್ತಿದೆಯಲ್ಲ, ವಿಕಾರ, ವಿಚಿತ್ರ ಭಾವ, ಯಾವ್ಯಾವ ಪದಾರ್ಥ. ಅರೆ, ಒಂದು ತಟ್ಟೆಯಲ್ಲಿ ಬಂದಿರುವಂಥ 4 ಭೋಜ್ಯ ಸಾಮಗ್ರಿಗಳಲ್ಲಿ ಒಂದೇ ಪ್ರಕಾರದ ಅಭಿಲಾಷೆಯ ಭಾವ ಇರುವುದಿಲ್ಲ. ಒಮ್ಮೆ ಒಂದರ ಕುರಿತು ಅಭಿಲಾಷೆ ಆದರೆ ಮತ್ತೊಂದು ಸಮಯದೊಳಗೆ ಮತ್ತೊಂದರ ಕುರಿತು. ಆದರೆ ಆ ಪದಾರ್ಥದೊಳಗೆ ಅಂಥದ್ದೇನೂ ಇಲ್ಲ. ಆ ಪದಾರ್ಥದೊಳಗೆ ಇಲ್ಲ. ಮತ್ತು ಸರ್ವವಿಶುದ್ಧ ಜ್ಞಾನ ಅಧಿಕಾರದಲ್ಲಿ ಸಮಯಸಾರದೊಳಗೆ ಹೇಳಿರುವ ಪ್ರಕಾರ ಈ ಜ್ಞಾನದ ಸ್ವಭಾವನೂ ಹಾಗಿಲ್ಲ. ಆದರೆ ಆ ನಾನಾ ಪ್ರಕಾರದ ವಿಚಿತ್ರ ಭಾವಗಳು ಯಾಕೆ ಆಗ್ತವು, ವಿಚಿತ್ರವಾಗಿ ಆ ಪದಾರ್ಥಗಳು ಯಾಕೆ ಕಂಡು ಬರ್ತವು ಅಂತಂದ್ರೆ ಅದಕ್ಕೆ ಕಾರಣ ಒಂದೇ ಇದೆ. ಈ ದೇಹವೆಂಬ ಸಾಮಗ್ರಿಯಲ್ಲಿ ಅವನದು ಏನಿದೆ, ತಾನೆನ್ನುವಿಕೆ ಇದೆ, ತಾನೆನ್ನುವ ಅನುಭವ ಇದೆ. ಅದಕ್ಕೆ ಇಲ್ಲಿ ತನ್ನವು ಅನ್ನುವಂಥ ಶಬ್ದನೂ ಬರಲಿಲ್ಲ, ಬಹುವಚನ ಶಬ್ದನೂ ಬರಲಿಲ್ಲ, ಬರೇ ಒಂದು ಏಕವಚನ ಮತ್ತು ತಾನೆಂಬ ಶಬ್ದ ಬಂದಂತಿದೆ. ಮಾಡ್ತಾನು ಅಂದರೆ ಏನು ಮಾಡ್ತಾನು? ತಾನೆನ್ನುವ ಭಾವ ಮಾಡ್ತಾನೆ, ಸ್ನೇಹ ಮಾಡ್ತಾನೆ, ಪ್ರೀತಿ ಮಾಡ್ತಾನೆ, ರಾಗ ಮಾಡ್ತಾನೆ. ಅರೆ, ಈ ದೇಹದೊಳಗ ಎಷ್ಟು ಪ್ರಕಾರದ ಅವಸ್ಥೆ ನಿರಂತರ ಬದಲಾಗಿ ಇವನ ಬುದ್ಧಿಯೊಳಗೆ ಬಂದ್ರೂ ಕೂಡ
ಆ ದೇಹದ ಭಿನ್ನತೆ ಮತ್ತು ಸ್ವತಂತ್ರ ಆಗ್ತಾ ಇರುವಂಥ ಪರಿಣಮನ ಇವನ ಲಕ್ಷ್ಯದೊಳಗ, ಇವನ ಯಥಾರ್ಥ ಜ್ಞಾನದೊಳಗ ಬರ್ತಾ ಇಲ್ಲ. ಅರ್ಥಾತ್ ಆ ಯಥಾರ್ಥತೆ ಇವನ ಜ್ಞಾನಕ್ಕೆ ಭಾಷಿತ ಆಗ್ತಾ ಇಲ್ಲ. ಬಂಧಕ್ಕೆ ಕಾರಣ ಒಂದೇ ಇದೆ ರೀ, ಏನ ಬದಲಾಗ್ತಾ ಇರುವಂಥ ಭಿನ್ನ ದ್ರವ್ಯದ, ಸಂಯೋಗಿ ಸಾಮಗ್ರಿಯ ಉದಯದಿಂದ ಪ್ರಾಪ್ತವಾದಂಥ ಈ ಬಾಹ್ಯ ಸಾಮಗ್ರಿ ರೂಪದ ಯಾವ ದೇಹ ಇದೆಯೋ ಆ ದೇಹಕ್ಕೆ ಸಂಬಂಧಿಸಿದ ಹಾಗೆ ಭಿನ್ನತೆ ಮತ್ತು ನಿರಂತರ ಸ್ವತಂತ್ರ ಅವಸ್ಥಾರೂಪದಿಂದ ಪರಿಣಮಿಸುವಿಕೆ ಇವನ ಲಕ್ಷ್ಯದೊಳಗೆ ಎಲ್ಲಿಯವರೆಗೆ ಬರುವುದಿಲ್ಲ ಅಲ್ಲಿಯವರೆಗೆ ಬಂಧ ನಿಶ್ಚಿತ. ಅಲ್ಲಿಯವರೆಗೆ ಅವ ಕರ್ತಾರೆ, ಏನೂ ಮಾಡುವುದಿಲ್ಲ. ಅರೆ ಏನೂ ಮಾಡುವುದಿಲ್ಲ. ದೇಹವನ್ನು ಈಗ ಮಾಡಿಲ್ಲ, ಆದ್ರೆ ಹೊಸ ದೇಹವನ್ನು ಈಗ ಮಾಡ್ತಾ ಇದ್ದಾನೆ. ಯಾವುದು ಈ ದೇಹ ಇದೆಯಲ್ಲ, ಈ ದೇಹ, ಈ ಸಾಮಗ್ರಿ, ಈ ಬಾಹ್ಯ ಸಾಮಗ್ರಿ, ಈ ಕರ್ಮದ ಉದಯ ಸಾಮಗ್ರಿ, ಅರೆ ಉದಯದಿಂದ ಆಗಿರುವಂತಹ ಸಾಮಗ್ರಿ. ಕರ್ಮ ಅವನೇ ಮಾಡಿದ, ಅದು ಕರ್ಮ ಸ್ವಕಾಲದಲ್ಲಿ ಉದಯಕ್ಕೆ ಬಂತು, ಅದರ ನಿಮಿತ್ತದಿಂದ ಆ ಸಾಮಗ್ರಿ ಪ್ರಾಪ್ತ ಆಯಿತು. ಆ ಸಾಮಗ್ರಿಯೊಳಗ ತಾನೆನ್ನುವ ಯಾವ ಭಾವ ಮಾಡ್ತಾ ಇದ್ದಾನೆ ಕರ್ತೃ ಮಾಡ್ತಾ ಇದ್ದಾನೆ. ದೇಹವನ್ನು ಮಾಡ್ತಾ ಇಲ್ಲ, ಅದರ ದೇಹವನ್ನೂ ಮಾಡ್ತಾ ಇದ್ದಾನೆ. ಭಾವಿ ಕಾಲದ ದೇಹಗಳನ್ನು ಮಾಡ್ತಾ ಇದ್ದಾನೆ ಅಂಥೇಳಿ ಅನಂತ ಸಂಸಾರ ಅಂಥೇಳಿ ಏನು ಹೇಳಿದ್ರು, ಆ ಅನಂತ ಸಂಸಾರಕ್ಕೆ ಸಂಬಂಧಿಸಿದ ಭಾವ ಒಂದು ಸಮಯದೊಳಗೆ ಈ ಮಿಥ್ಯಾದೃಷ್ಟಿ ಜೀವದಲ್ಲೇ ಇದೆ. ಅನಂತ ಸಂಸಾರಕ್ಕೆ ಸಂಬಂಧಿಸಿದ ಭಾವ. ಹಾಗಾದ್ರೆ ಸಂಸಾರ ಅನಂತ ಇದೆ ಅಂದಮೇಲೆ ಈ ದೇಹ ಭಿನ್ನ 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 ರಚನೆ ಆಗ್ತಾ ಇದ್ದಾವೆ ಅಥವಾ ಬಹಳ ಕಠಿಣವಾದಂಥ ಮಾತಿದೆ. ಎಷ್ಟು ಸುಲಭವಾಗಿ ಈ ಜೀವ, ಎಷ್ಟು ಚಿರಪರಿಚಿತವಾಗಿ ಈ ಜೀವ ದೇಹದ ಜೊತೆಗೆ ತಾನೆನ್ನುವ ಭಾವದೊಳಗೆ ವಿಚಿತ್ರ ರೂಪದಿಂದ ಪರಿಣಮಿಸ್ತಾ ಇದ್ದಾನೆ. ವಿಚಿತ್ರ ಈ ಸಮಯದಲ್ಲಿ ಆಗಿದೆ, ಹಾಗೆ ಮುಂದಿನ ಸಮಯದೊಳಗೆ ಮತ್ತೊಂದು ಸಮಯದೊಳಗೆ ಇರೋದನ್ನೇ ಇಲ್ಲ. ಅರೆ ದೇಹದೊಳಗೆ ಆಗುವ ಬದಲಾವಣೆ ಅದು ಭಿನ್ನ ದ್ರವ್ಯದ ಕಾರ್ಯ ಇದೆ, ಅದು ಸ್ವತಂತ್ರ ಇದೆ. ಆದ್ರೂ ಕೂಡ ಇವನದ್ದು ಯಾವ ದೇಹಕ್ಕೆ ಸಂಬಂಧಿಸಿದ ಹಾಗೆ ತಾನೆನ್ನುವಿಕೆ ಇದೆ, ಆ ತಾನೆನ್ನುವಿಕೆಯನ್ನ ಇವು ಮಾಡ್ತಾ ಇದ್ದಾನೆ. ಹಾಗಾದ್ರೆ ಸಮ್ಯಕ್ ದೃಷ್ಟಿ ಜೀವ ಏನು ಮಾಡ್ತಾನೋ, ಆ ದೇಹವೆನ್ನುವ ಪರದ್ರವ್ಯವನ್ನ ಪರದ್ರವ್ಯ ರೂಪದಿಂದ ತಿಳಿತಾ ಇರ್ತಾನೆ. ಪರವನ್ನ ಪರರೂಪದಿಂದ ಅವ ತಿಳಿತಾ ಇರ್ತಾನೆ. ಇವು ಪರವನ್ನ ತಾನು ಅಂಥೇಳಿ ಮಾಡ್ತಾ ಇರ್ತಾನೆ. ನೋಡ್ರಿ, ತಾನೆನ್ನುವ ಅನುಭವ, ಸ್ನೇಹದ ಅನುಭವ, ರಾಗದ ಅನುಭವ ಏನಿದೆ ಅದುವೇ ಮಾಡುವಿಕೆ ಇದೆ. ಮಿಥ್ಯಾದೃಷ್ಟಿ ಜೀವ ಮಾಡ್ತಾನಂದ್ರೆ ಏನು ಮಾಡ್ತಾನೋ, ಯಾವ ಪರದ್ರವ್ಯದೊಳಗೆ ಏನೂ ಮಾಡುವ ಹಾಗೆ ವ್ಯವಸ್ಥೆ ಇಲ್ಲ. ಯಾವ ಪರದ್ರವ್ಯದೊಳಗೆ ಇವನದು ಯಾವ ಕಾರ್ಯ ನಡೆಯುವುದಿಲ್ಲ. ಹಾಗಾದ್ರೆ ಮಾಡ್ತಾನಂದ್ರೆ ಏನು ಮಾಡ್ತಾನೆ ಇವು? ಯಾವುದು ಕರ್ಮದ ಉದಯದಿಂದ ಪ್ರಾಪ್ತ ಆಗಿದೆ ಅಥವಾ ಸಂಯೋಗದೊಳಗಿದೆ ರೀ. ಪ್ರಾಪ್ತ ಅಂತೂ ಆಗೇ ಇಲ್ಲ. ದೇಹ ಪ್ರಾಪ್ತ ಆಗಿದೆ, ಜೀವದ ಸಂಯೋಗದೊಳಗಿದ್ದೀರಿ. ಜೀವನಿಗೆಲ್ಲಿ ಪ್ರಾಪ್ತ ಆಗಿದೆ ಅಂದ್ರೆ ಎಷ್ಟು ಕಾಲ ಇರ್ತಿದೆ ಅಷ್ಟು ಕಾಲ ಕೂಡ ಸ್ವತಂತ್ರನೇ ಇದೆಲ್ಲ, ಜೀವದ ಅಧೀನ ಇಲ್ಲ. ಜೀವನಿಗೆ ಪ್ರಾಪ್ತ ಆಗಿಲ್ಲ. ಯಾವ ಧನಕನಕಾದಿ ಚೇತನ ಅಚೇತನ ಪತ್ನಿ ಪುತ್ರ ಪೌತ್ರಾದಿಗಳು ಏನು ಬರ್ತಾರೋ ಅವರು ಎಲ್ಲ ಪ್ರಾಪ್ತಂತೂ ಆಗೇ ಇಲ್ಲ, ಸಂಯೋಗದೊಳಗೆ ಬಂದಿದ್ದಾರೆ. ಹಾಗಾದ್ರೆ ಇಲ್ಲಿ ಉದಯ ರೂಪದ ಸಾಮಗ್ರಿ ಇದೆ. ಯಾವುದ? ದೇಹ. ಆ ದೇಹ, ಅರೆ ಒಂದು ದೇಹವೇ
ಪೂಜ್ಯಪಾದಾಚಾರ್ಯ ದೇವ ಹೇಳಿದ್ರು, ದೇಹಮೇವ ಆತ್ಮಬುದ್ಧಿ ಏನಿದೆ ಅದೊಂದೇ ಸಂಸಾರ. ಸಂಸಾರ ದುಃಖಶ್ಯ ಮೂಲಂ ಅಂಥೇಳಿ ಹೇಳಿದ್ರು. ಸಂಸಾರ ದುಃಖದ ಮೂಲ ಯಾವುದ? ದೇಹಮೇವ ಆತ್ಮಬುದ್ಧಿ. ಈ ದೇಹವೇ ನಾನು. ಆತ್ಮಬುದ್ಧಿ ಅಂದ್ರೆ ನನ್ನದು ಅಲ್ಲ, ನಾನು. ಈ ಒಂದು ದೇಹವೇ ನಾನು. ಇಷ್ಟೇನಿದೆಯಲ್ಲ ಇದುವೇ ಮೂಲಂ ಸಂಸಾರ ದುಃಖಶ್ಯ. ಸಂಸಾರ ದುಃಖದ ಮೂಲ ಇದುವೇ ಇದೆ. ಹಾಗಾದ್ರೆ ಇಲ್ಲಿ ಅದನ್ನೇ ಏನು ಹೇಳ್ತಾ ಇದ್ದಾರೆ? ಬಂಧ ಯಾವುದ? ಬಸ್ ಮಾಡ್ತಾನ ಅಂಥೇಳಿ ಹೇಳಿದಾರಲ್ಲ. ಏನು ಮಾಡ್ತಾನು? ಕರ್ತಾಕರ್ಮಾಧಿಕಾರದೊಳಗೆ ಸಿದ್ಧ ಮಾಡಿದಾರಲ್ಲ, ಮಿಥ್ಯಾದೃಷ್ಟಿ ಜೀವ ಪರಭಾವದ ಕರ್ತಾ ಇದ್ದಾನೆ, ಸಮ್ಯಕ್ ದೃಷ್ಟಿ ಜೀವ ಪರಭಾವ ಪರದ್ರವ್ಯಗಳ ಜ್ಞಾತ ಇದ್ದಾನೆ. ಹಾಗಾದ್ರೆ ಇಲ್ಲಿ ಆ ಕರ್ತಾ ಶಬ್ದವನ್ನ ಸ್ಮರಣೆಗೆ ತಕ್ಕೊಂಡ ಬಂಧದ ಕಾರಣದೊಳಗ ಅದನ್ನ ಪ್ರಮುಖ ರೂಪದಿಂದ ಇಲ್ಲಿ ಅಳವಡಿಸಿ ಪ್ರಶ್ನೆ ಮಾಡಿದ್ದಾರೆ. ಏನ ಮಾಡ್ತಾನಂತಂದ್ರೆ ಏನು ಮಾಡ್ತಾನು? ಉದಯ ರೂಪ ಸಾಮಗ್ರಿ ಏನಿದೆಯಲ್ಲ ಅದರೊಳಗೆ ತಾನು ಅನ್ನುವ ಸ್ನೇಹ ಬುದ್ಧಿ ಮಾಡ್ತಾನೆ. ಆ ಸ್ನೇಹ ಏನಿದೆಯಲ್ಲ ಅದು ಬಂಧ ಇದೆ. ಯಾವುದರ ಜೊತೆಗೆ ಬಂಧ? ಯಾವುದರ ಜೊತೆಗೆ? ಆ ಬಾಹ್ಯ ಸಾಮಗ್ರಿಯ ಜೊತೆಗೆ. ಅಂಚಳಿನ ಮಿಥ್ಯಾದೃಷ್ಟಿ ಪುದ್ಗಲವನು ತನ್ನದೆಂದರಿದು ಅಭಿನಂದಿಸಿವನು. ಆ ಪುದ್ಗಲ ಇವನ ಸಂಗತಿಯನ್ನು ಎಂದೂ ಬಿಡುವುದಿಲ್ಲ, ಎಂದೂ ಬಿಡುವುದಿಲ್ಲ. ಅರೆ, ನಮ್ಮ ಅಭಿಪ್ರಾಯದೊಳಗೊಂದಿಷ್ಟ, ಆಳದೊಳಗಿನ ಅಭಿಪ್ರಾಯದೊಳಗೊಂದಿಷ್ಟ ಇಣಿಕೆ ನೋಡೋದು ಅವಶ್ಯಕ ಇದೆ. ಯಾವ ಪ್ರಕಾರ ಬಾವಿಯೊಳಗ ನೀರು ಎಷ್ಟು ಕೆಳಗಿದೆ ಅಂಥೇಳಿ ನೋಡ್ತೇವೆ, ಇಣಿಕೆ ನೋಡ್ತೇವೆ. ಆ ಪ್ರಕಾರ ನಮ್ಮ ಅಭಿಪ್ರಾಯದೊಳಗ ಪೂಜೆ ಮಾಡುವ ಸಮಯದಲ್ಲಿ ವೀತರಾಗ ಸರ್ವಜ್ಞ ಪ್ರಭುವಿನ ತ್ರಿಲೋಕ ಪೂಜ್ಯ ಶತೇಂದ್ರ ವಂದಿತ ಪ್ರಭುವಿನ ಸಾನ್ನಿಧ್ಯದೊಳಗೆ ಇರುವೆಳೆದೊಳಗ ನನ್ನ ಅಭಿಪ್ರಾಯದೊಳಗ ಈ ದೇಹ ಬುದ್ಧಿ ಸ್ವಲ್ಪರೇ ಮರೆಯಾಗಿದೆ, ಅದು ದೃಢ ಪ್ರಬಲ ಇದೆ ಅನ್ನೋದನ್ನ ಪ್ರತ್ಯಕ್ಷ ದೇವ ದರ್ಶನದ ಸಮಯದೊಳಗೆ ನೋಡ್ದಿದ್ರನು, ಯಾವಾಗ ಏಕಾಂತದೊಳಗ ಬುದ್ಧಿಗೆ ಸ್ವಲ್ಪ ಬಾಹ್ಯ ಕುರಿತಾದ ಕರ್ತವ್ಯದ ಭಾರ ಇರುವುದಿಲ್ಲ, ಅವಾಗ ವಿಚಾರ ಮಾಡಿ ನೋಡಿ. ಯಾವ ಧಾರ್ಮಿಕ ಕಾರ್ಯಗಳಿಗೆ ಸಂಬಂಧಿಸಿದ ಹಾಗೆ ಪ್ರವೃತ್ತಿ ನನ್ನಲ್ಲೇ ಆಗುತ್ತಿದೆಯೋ ಆಯಾ ಸಮಯದೊಳಗ ನನ್ನ ಬುದ್ಧಿ ನನ್ನ ಅಭಿಪ್ರಾಯದೊಳಗಿಂದ ದೇಹದಿಂದ ರಹಿತ ಆಗಬೇಕು ಅನ್ನುವಂಥದ್ದ ಒಂದು ಅಂಶರೇ ಅಲ್ಲಿ ಜಾಗೃತ ಆಗಿದೆ. ದೇಹ ಏನಿದೆ ಇದು ದುಃಖದ ಮೂಲ ಇದೆ ಅನ್ನೋದ ಒಂದು ಸ್ವಲ್ಪರೇ ಅನೇಕ ಪ್ರಕಾರದಿಂದ ಹಸಿವೆ ಆಗೋದ ಇದು ದುಃಖ ಇದೆ. ಹಸಿವೆ ಆಗೋದಿದು ದುಃಖ. ಭೋಜ್ಯ ಪದಾರ್ಥದ ಮೇಲೆ ಆಕರ್ಷಣೆಯ ಆಸಕ್ತಿ ಉದಿಸಿ ಬರೋದ ಇದು ದುಃಖ. ಅದರ ಸಂಯೋಗ ಮಾಡೋದು ಇದು ದುಃಖ. ಅದರ ಸಂಯೋಗದಿಂದ ಸುಖ ಮನ್ನಿಸೋದಿದ ಪ್ರತ್ಯಕ್ಷ ದುಃಖ. ಆದ್ರೂ ಕೂಡ ಈ ಜೀವಕ್ಕ ಈ ದೇಹ ಈ ದೇಹದ ಅಭಾವದೊಳಗೆ ಯಾವ ಪ್ರಕಾರದ ದುಃಖ ಇದೆ ಹೇಳಿ. ಆದ್ರೆ ಆ ವೀತರಾಗ ಸರ್ವಜ್ಞ ಶತೇಂದ್ರ ವಂದಿತ ಪ್ರಭುವಿನ ಹತ್ರ ಹೋಗಿ ಕೂಡ ದೇಹಾತೀತ ಸ್ವಭಾವದ ರುಚಿ ನಮಗೆ ಮೂಡಿ ಬರುವುದಿಲ್ಲ. ಈ ಸಂಯೋಗದಲ್ಲಿರುವಂತಹ ದೇಹಕ್ಕೆ ಸಂಬಂಧಿಸಿದ ಹಾಗೆ ಪರತ್ವದ ಭಾವ ನಮ್ಮಲ್ಲಿ ಉದಿಸಿ ಬರುವುದಿಲ್ಲ ಅಂತಂದ್ರೆ ನಮಗೆ ಇನ್ಯಾವ ಸಮಯದೊಳಗ ದೇಹವನ್ನ ಭಿನ್ನ ಅಂಥೇಳಿ ತಿಳಿಯುವ ವಿಕಲ್ಪಕ್ಕೆ ಅವಕಾಶ ಇದೆ? ಇನ್ಯಾವ ಸಮಯದೊಳಗಿದೆ? ಪ್ರತ್ಯಕ್ಷ ಆ ತ್ರಿಲೋಕ ಪೂಜ್ಯ ಪ್ರಭುವಿನ ಎದುರಿಗೆ ಹೋದ ನಂತರ, ಆ ಪಾರದರ್ಶಿ ಪ್ರಭುವಿನ ಎದುರಿಗೆ ಹೋದ ನಂತರ ನಮ್ಮ ಭಾವದೊಳಗಿನ ದೋಷ ಏನಿದೆ ಅಥವಾ ಅನಾದಿ ಕಾಲದ ಯಾವ ವಿಪರೀತ ಮನ್ನಣೆ ಇದೆ, ಆ ವಿಪರೀತ ಮನ್ನಣೆಗೆ ಸ್ವಲ್ಪ ಕೂಡ ಧಕ್ಕೆ ತರದ್ದನ್ನ ನಾವು ಪೂಜೆ ಮಾಡವ್ರ, ಸ್ವಾಧ್ಯಾಯ ಮಾಡವ್ರ.
ಹಾಗಾದ್ರೆ ಆ ಸ್ವಾಧ್ಯಾಯದಿಂದ ಆ ಪೂಜೆಯಿಂದ ಅದಕ್ಕೆ ಧಕ್ಕೆ ಬರ್ದನ ಮೇಲೆ ಅನುಕೂಲತೆ ಸ್ವಲ್ಪ ಸಿಕ್ಕರೆ ಸಿಗೋದ್ರೆ, ಕಷಾಯದಿಂದ ಬಂಧ ಅಂಥೇಳಿ ಹೇಳಿದ್ರು, ಪ್ರಮಾದದಿಂದ ಹಿಂಸೆ ಅಂಥೇಳಿ ಹೇಳಿದ್ರು. ಆದ್ರೆ ಈ ಕಷಾಯ ಅಂದ್ರೆ ಏನ? ಕಷಾಯ ಅಂದ್ರ ಸಂಯೋಗದೊಳಗ ನಿಂತಿರುವಂಥ ಕರ್ಮದ ಉದಯದಿಂದ ಸಂಯೋಗದೊಳಗೆ ನಿಂತಿರುವಂಥ ಯಾವ ದೇಹ ಇದೆಯೋ, ಸಂಯೋಗ ಅಂಥೇಳಿ ಕೂಡ ವಾಸ್ತವದಲ್ಲಿ ಕಥನನೇ ಇದೆ ರೀ. ಅದು ಆಕಾಶದ ಪ್ರದೇಶದೊಳಗಿದೆ ರೀ. ಇನ್ನೂ ಸ್ಪಷ್ಟ ಹೇಳಿದ್ರೆ ಅದು ಸ್ವಪ್ರದೇಶದೊಳಗಿದೆ. ದ್ರವ್ಯ, ಕ್ಷೇತ್ರ, ಕಾಲ, ಭಾವ, ಪ್ರತಿಯೊಂದು ವಸ್ತು ತನ್ನದೇ ಆದಂಥ ಕ್ಷೇತ್ರದೊಳಗಿದೆ. ನನ್ನ ಸಮೀಪ ಅಂಥೇಳಿ ನಾನು ತಿಳಿಯೋದ ಅದು ಕ್ಷೇತ್ರದ ಅಪೇಕ್ಷಾದಿಂದ ಅಥವಾ ಭಾವದ ಅಪೇಕ್ಷಾದಿಂದ ರೀ. ಯಾವುದರ ಅಪೇಕ್ಷಾದಿಂದ? ಇದನ್ನು ನಾನು ಅಂಥೇಳಿ ತಿಳಿತಾ ಇದ್ದೇವಲ್ಲ, ಕ್ಷೇತ್ರದ ಅಪೇಕ್ಷಾದಿಂದ ಹತ್ತಿರ ಇರುವುದರಿಂದ ತಿಳಿತಾ ಇದ್ದೇವೆ ಅಥವಾ ಭಾವದಲ್ಲಿ ಹತ್ತಿರ ಇದೆ ರೀ? ಅದ ಭಾವದಲ್ಲಿ ಇದೆ. ಕ್ಷೇತ್ರದಲ್ಲಿ ಹತ್ತಿರ ಇರುವ ಮಾತ್ರ ವ್ಯವಹಾರದಿಂದ ಇದ್ರೆ ಇರಬಹುದ್ರಿ, ಇದ್ರೆ ಇರಬಹುದು. ಯಾಕೆ ಅಂತಂದ್ರ ವಾಸ್ತವದಲ್ಲಿ ಒಂದೇ ಕ್ಷೇತ್ರದೊಳಗ 6 ದ್ರವ್ಯ ಅದಾವಲ್ಲ, ಮತ್ತಿನ್ನ ಹತ್ತಿರ ಅಂಥೇಳಿ ಅದರೊಳಗೆ ವಿಶೇಷತೆ ಏನಿದೆ ಹೇಳಿ? ಆ ಪುದ್ಗಲದೊಳಗ ವಿಶೇಷತೆ ಏನಿದೆ? ಬರೇ ಭಾವದೊಳಗ ವಿಪರೀತತೆ. ಅರೆ ಕಷಾಯದಿಂದ ಬಂಧ, ಪ್ರಮಾದದಿಂದ ಹಿಂಸೆ ಎರಡೂ ಜೊತೆಯಲ್ಲೇನ ಸಾಗುತ್ತವ್ರಿ ಅವ. ಪ್ರಮಾದ ಏನಿದೆ ಇದು ಸ್ವಭಾವದ ಪ್ರಜ್ಞೆ ಇಲ್ಲದೆ ಇರೋದ. ಕಷಾಯ ಏನಿದೆ ಇದು ಪರದ್ರವ್ಯದೊಳಗೆ ತಾನೆನ್ನುವಿಕೆ. ಇವು ಎರಡೂ ಸೇರಿನ ಈ ಜೀವಕ್ಕೆ ದುಃಖ ಅಥವಾ ಬಂಧ ಅಥವಾ ಸಂಸಾರ ಅಂಥೇಳಿ ಹೇಳೋದಿದೆ. ದುಃಖ ಎಲ್ಲಿದೆಯೋ ಅಲ್ಲಿ ಬಂಧ ನಿಶ್ಚಿತವಾಗಿ ಇದೆ, ಎಲ್ಲಿ ಬಂಧ ಇದೆಯೋ ಅದನ್ನೇ ಸಂಸಾರ ಅಂತಾರೆ. ಹಾಗಾದ್ರೆ ಅದು ಎಲ್ಲಿದೆ? ತನ್ನ ಸ್ವರೂಪದ ವಿಸ್ಮರಣೆ ಪೂರ್ವಕ ಬಾಹ್ಯ ಸಾಮಗ್ರಿಯೊಳಗೆ ತಾನೆನ್ನುವ ಸ್ನೇಹ ಯಾವಾಗ ಬಿಟ್ಟಿದೆ? ಯಾವಾಗ ಬಿಟ್ಟಿದೆ? ಅರೆ ಭಗವಂತನ ಕುರಿತು ಕ್ಷೇತ್ರ ಸಾಪೇಕ್ಷ ಸಾನ್ನಿಧ್ಯ ಬಂದ್ರನು ಭಾವ ಸಾಪೇಕ್ಷ ಸಾನ್ನಿಧ್ಯ ಬರಲಿಲ್ಲ. ದೇಹದ ಕುರಿತು ಕ್ಷೇತ್ರ ಸಾಪೇಕ್ಷ ಸಾಮೀಪ್ಯ ಇಲ್ಲದೆ ಹೋದ್ರನು. ಯಾಕೆ ಅಂತಂದ್ರೆ ಒಂದು ಕ್ಷೇತ್ರದೊಳಗೆ 6 ದ್ರವ್ಯ ಹೇಳ್ತಲ್ಲ, ಒಂದು ಕ್ಷೇತ್ರದೊಳಗಲ್ಲ, ಒಂದು ಪ್ರದೇಶದೊಳಗೆ. ಹಾಗಾದ್ರ ಈ ದೇಹ ಆತ್ಮನ ಪ್ರದೇಶದೊಳಗ ಏಕ ಕ್ಷೇತ್ರಾವಗಾಹ ರೂಪದಿಂದ ಬಂದಿರುವುದರಿಂದ ಇದರಲ್ಲೇ ತಾನೆನ್ನುವ ಭಾವಿದೆ. ಹೀಗೆ ಮಾತು ಇಲ್ಲವೇ ಇಲ್ಲ. ಅರೆ ಬಂಧದ ಕಾರಣ ದೇಹಾಶ್ರಿತ ಇಲ್ಲ, ಮೋಕ್ಷದ ಕಾರಣ ದೇವಾಶ್ರಿತ ಇಲ್ಲ, ಆಗಮಾಶ್ರಿತ ಇಲ್ಲ. ಮೋಕ್ಷದ ಕಾರಣ ಸ್ವಭಾವಾಶ್ರಿತ ಇದೆ, ಬಂಧದ ಕಾರಣ ಸ್ವಭಾವದ ವಿಮುಖತೆ, ಸ್ವಭಾವವನ್ನು ಮರೆಯುವಿಕೆ, ಸ್ವಭಾವವನ್ನ ಅಲ್ಲಗಳೆಯುವಿಕೆ, ಸ್ವಭಾವದ ತಿರಸ್ಕಾರ ಮಾಡುವಿಕೆ. ಅದೇ ಸ್ವಭಾವದ ತಿರಸ್ಕಾರ ಮಾಡ್ತಾ ಇದೆ ಈ ಜೀವ. ಯಾಕೆ? ಎಲ್ಲಿ ದೇಹದೊಳಗೆ ಸ್ನೇಹ ಇದೆಯೋ ಅಲ್ಲಿ ಸ್ವಭಾವದ ಕುರಿತು ತಿರಸ್ಕಾರ, ವೈರ ಇದೆ, ವೈರ ಬುದ್ಧಿ ಇದೆ. ಈ ಶಬ್ದಗಳಲ್ಲಿ ನಮಗೆ ವಾಸ್ತವಿಕವಾದಂಥ ಭಾವವನ್ನು ಕಂಡುಕೊಳ್ಳೋದ ಒಂದು ಸ್ವಲ್ಪ ಅನುಕೂಲ ಆಗ್ತಿದೆ. ಎಲ್ಲಿ ಆದರ ಇದೆಯೋ ಅದರ ವಿರುದ್ಧವಾಗಿ ಇನ್ನೊಂದರ ಕುರಿತು ತಿರಸ್ಕಾರ ಇದೆ. ದೇಹದ ಕುರಿತು ಆದರ ಅಂದ್ರೆ ಪೂಜ್ಯತ್ವದ ಭಾವ ಅಂಥೇಳಿ ಹೇಳ್ತಾ ಇಲ್ಲ, ತಾನೆನ್ನುವಿಕೆ, ಸ್ನೇಹ. ಅರೆ ಅಭೇದತೆ ಅಂದ್ರಲ್ಲ, ಅಭೇದತೆಯ ಅನುಭವ ಇದೆ ರೀ ದೇಹದೊಳಗ. ದೇಹ ನನ್ನಿಂದ ಭಿನ್ನ ಇದೆ ಅಂಥೇಳಿ ಲಕ್ಷಾಂತರ ಬಾರಿ ಅಂದಿದ್ರನು ಕೂಡ ಅನುಭವ ಮಾತ್ರ ಅಭೇದ ರೂಪದ ಇದೆ. ಆ ಭಗವಂತ ಅನೇಕ ಜೀವರುಗಳ ಅಥವಾ ಯಾವ ಜೀವರುಗಳ ಇಂದಿನವರೆಗೆ ಅಂತರ್ಮುಖ ಆದರೂ, ನಿಜ ವಸ್ತುವಿನ ಪರಿಚಯ ಮಾಡಿಕೊಂಡ್ರು,
ಅವರೆಲ್ಲರೂ ಆ ಭಗವಂತನ ವಚನದಿಂದನ, ಆ ಭಗವಂತನ ದಿವ್ಯ ರೂಪದ ಅವಲೋಕನದಿಂದನ ಸಾಧ್ಯ ಆಗಿದೆ ಅಂಥೇಳಿ ಹೇಳಿದ್ರೂ ಕೂಡ ಆ ವಿಷಯಕ್ಕೆ ಸಂಬಂಧಿಸಿದ ಹಾಗೆ ನಮ್ಮಲ್ಲೇ ರುಚಿ, ಸ್ನೇಹ, ಆದರದ ಭಾವ, ಅಭೇದತೆಯ ಭಾವ. ಅರೆ ನಾನಿಂಥ ವಸ್ತು, ಎಂಥ ವಸ್ತು, ಈ ದೇಹದಿಂದ ಅತ್ಯಂತ ಭಿನ್ನ ಭಿನ್ನ ಕ್ಷೇತ್ರವರ್ತಿ, ಈ ದೇಹದಿಂದ ಅತ್ಯಂತ ಭಿನ್ನ ವಸ್ತು ಮತ್ತು ಭಿನ್ನ ಕ್ಷೇತ್ರದೊಳಗೆ ವರ್ತಿಸುವಂಥ ಭಿನ್ನ ಸ್ವಭಾವಿ. ಅದಕ್ಕೆ ಇದರ್ದ ಅದರ್ದ ತದ್ ವಿರುದ್ಧತೆ ಇದೆ ಅಂದಮೇಲೆ ಇದರಲ್ಲೇ ಎಲ್ಲಿಯವರೆಗೆ ತಾನೆನ್ನುವ ಅಭೇದ ಅನುಭೂತಿ ಇದೆಯೋ ಅಲ್ಲಿಯವರೆಗೆ ಅದರ ಕುರಿತು ತಿರಸ್ಕಾರ ಇದೆ, ವೈರ ಇದೆ, ಏನೋ ಒಂದು ಪ್ರಕಾರದ ವಿರೋಧವನ್ನು ಸಾಧಿಸ್ತಾ ಇದ್ದೇವೆ. ಯಾವುದರ ಕುರಿತು? ಆತ್ಮನ ಕುರಿತು, ಸುಖದ ಕುರಿತು, ಮೋಕ್ಷದ ಕುರಿತು, ಮೋಕ್ಷದ ಮಾರ್ಗದ ಕುರಿತು. ಅರೆ ಎಲ್ಲಿ ಅರೂಪಿ ಜೀವದ ಅರೂಪಿ ಪರ್ಯಾಯ ಹೊರಡ್ತಿದೆಯೋ ಆ ಪರ್ಯಾಯದೊಳಗನ ಬಂಧ ಇದೆ ಮತ್ತು ಮೋಕ್ಷ ಇದೆ. ಆ ಅರೂಪಿ ಜೀವದ ಅರೂಪಿ ಜ್ಞಾನಮಯ ಪರ್ಯಾಯದೊಳಗ ಅರೂಪಿ ಸ್ವಭಾವದ ಚೈತನ್ಯ ಸ್ವಭಾವದ ಚಿನ್ಮಾತ್ರ ಸ್ವಭಾವದ ಸ್ವೀಕಾರ ಎಲ್ಲಿದೆಯೋ ಅಲ್ಲಿ ಮೋಕ್ಷ ಮಾರ್ಗ ಇದೆ. ಸ್ವಯಂ ಅರೂಪಿ ಇರುವೆಳೆದೊಳಗೂ ಕೂಡ, ಭಾವ ಪ್ರತಿ ಸಮಯದ ಅರೂಪಿ ಇರುವೆಳೆದೊಳಗೂ ಕೂಡ ರೂಪಿ ಪದಾರ್ಥದ ಜೊತೆಗೆ ಎಲ್ಲಿ ಅಭೇದತೆ ಇದೆ ಅಲ್ಲಿ ಬಂಧ ಮಾರ್ಗ ಆಗೋದೆಯಲ್ಲಿ ಅರೂಪಿ ಭಾವದೊಳಗ, ಅರೂಪಿ ಜ್ಞಾನದೊಳಗ, ಅರೂಪಿ ಪರ್ಯಾಯದೊಳಗ ಏನಾಗ್ತಿದೆ? ರೂಪೀತನದ ಅನುಭವ. ಅದು ಬಂಧ ಇದೆ ರೇ, ಸ್ಪಷ್ಟ ಇದೆ. ಅರೆ ಇನ್ನೊಂದರ ಅನುಭವ ಅಂದ್ರೆ ಇನ್ನೊಂದರ ಜೊತೆಗೆ ಏಕಾಯ್ತನಿಲ್ರಿ. ವಸ್ತು ರೂಪದಿಂದ ಏಕಾಗದಿದ್ರೂ ಕೂಡ ಅವನ ಅನುಭವದೊಳಗ ಏಕತೆ ಸ್ವಲ್ಪ ಕೂಡ ಬಿಟ್ಟಿಲ್ಲ. ವಸ್ತು ರೂಪದಿಂದ ಏಕಾಗೋ ಸಾಧ್ಯವಿಲ್ಲ. ಜೀವದ್ದ ದೇಹದ್ದ ಅರ್ಥಾತ್ ಜೀವದ್ದ ಅಜೀವ ರೂಪವಿರುವಂಥ ಪುದ್ಗಲದ್ದ ಎಂದೂ ಏಕರೂಪತೆ ಸಂಭವ ಇಲ್ಲ. ಆದರೆ ಜೀವ ಸ್ವಯಂ ಏನು ಮಾಡ್ತಾನೆ? ಅದರ ಜೊತೆಗೆ ಏಕತೆಯ ಅನುಭವ ಅರೂಪಿ ಇರುವಾಗ ಇದ್ದುಕೊಂಡ ಮಾಡ್ತಾನ್ರಿ. ಅಂಥೇಳಿನ ಅರೂಪಿ ವಸ್ತುವಿಗೆ ರೂಪಿ ದೇಹದ ಸಂಯೋಗ ಸತತ 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 ಇದೆ. ಈ ಸಂಯೋಗ ಅನ್ನೋದು ಕೂಡ ಕಥನ ಅನ್ನುವಷ್ಟು ಸೂಕ್ಷ್ಮ ಹೇಳಿದ್ದೇ ಇದೆ. ಸಂಯೋಗ ನಿಜವಾಗಿ ಇಲ್ಲವೇ ಇಲ್ಲ. ಧರ್ಮ ಅಧರ್ಮ ಆಕಾಶದ ಸಂಯೋಗ ಇದೆ ಏನ್ರಿ? ಇಲ್ಲ. ಆತ್ಮನ ಪ್ರದೇಶ ಎಲ್ಲಿ ಅದಾವು ಅಲ್ಲೇ ಆ ಧರ್ಮ ಅಧರ್ಮ. ಅರೆ ಧರ್ಮ ಅಧರ್ಮ ದ್ರವ್ಯಗಳ ಲೋಕಾಕಾಶದಷ್ಟು ಇದ್ದ ಕಾರಣ ಈ ಜೀವ ಎಲ್ಲಿ ಹೋಗ್ತಾನ ಅಲ್ಲಿ ಅವನ ಪ್ರದೇಶದೊಳಗೆ ಅವುಗಳ ಪ್ರದೇಶ ಅದಾವನರೆ. ಹಾಗಾದ್ರೆ ಅವುಗಳದ್ದೇನು ಸಂಬಂಧ ಬಂದಿದೆ ಜೀವನಿಗೆ? ಇಲ್ಲ. ಹಾಗಾದ್ರೆ ಈ ದೇಹದ ಸಂಬಂಧ ಆಗಲಿ ಸಂಯೋಗ ಆಗಲಿ ಎಲ್ಲಿದೆ? ಕಥನ ಇದೆ ರೀ. ಸಂಯೋಗ ಎಲ್ಲಿದೆ ಜೀವನಿಗೆ? ಬರೀ ಇದು ನಾನೆನ್ನುವ ಭಾವ ಏನಿದೆಯಲ್ಲ ಅದು ಸಂಯೋಗಿ ಭಾವ ಇದ್ದ ಕಾರಣ ಆ ದೇಹದ ಮೇಲೆ ಆರೋಪ ಮಾಡಿತು. ಅದು ಸಂಯೋಗಿ ವಸ್ತು ಇದೆ. ಏನು ಹೇಳಿತು? ಯಾವುದ ಅನ್ಯ ಪದಾರ್ಥ ಇದೆಯೋ ತನ್ನಿಂದ ಬಾಹ್ಯ, ಇಲ್ಲಿ ಬರೇ ಬಾಹ್ಯ ಅಂದಿದ್ದಾರೆ ನೋಡ್ರಿ. ಈ ಕಲಶದೊಳಗೆ, ಹಿಂದಿನ ಕಲಶದೊಳಗೆ ಏನಂದಿದ್ದಾರೋ? ಬಾಹ್ಯ ಸಾಮಗ್ರಿ, ಬಾಹ್ಯ ಸಾಮಗ್ರಿ. ಅರೆ ಯಾವುದ ಬಾಹ್ಯ ಇದೆಯೋ ತನ್ನಿಂದ ಹೊರಗೆ ಇದೆಯೋ ಭಿನ್ನ ಜಾತಿಯದಿದೆ. ಸಂಸ್ಕಾರ ಆಗಲಿಕ್ಕೆ ಬೇಕು. ಸಂಸ್ಕಾರ ಆಗದೆ ಸಂಸಾರದ ಕೊನೆ ಬರುವುದಿಲ್ಲ. ಸಂಸ್ಕಾರ ಸ್ವಭಾವದ ಆಗಬೇಕು. ಆಗ ಸಂಸಾರದ ಕೊನೆಯ ಉಪಾಯ ತಿಳಿದು ಬರ್ತಿದೆ ಅನ್ನೋದಕ್ಕಿಂತ ಅದೇ ಉಪಾಯ ಇದೆ ರೀ. ಏನ? ಭಿನ್ನದ ಭಿನ್ನ ರೂಪದ ಸಂಸ್ಕಾರ. ಯಾವುದು ಭಿನ್ನ ಇದೆ? ಯಾವ ರೂಪದಿಂದ ಭಿನ್ನ ಇದೆ? ಅರೆ ಅತ್ಯಂತ ಅಭಾವ ಅಂತೇಳಿ ಹೇಳಿದ್ರು. ಯಾವ ಎರಡು ಅರೂಪಿ ದ್ರವ್ಯ ಅದಾವಲ್ಲ, ಧರ್ಮ ಅಧರ್ಮ ಎರಡೂ ಅರೂಪಿ ಇದ್ದಾವೆ, ಎರಡೂ ಸ್ವಭಾವ ರೂಪದಿಂದ ಪರಿಣಮನ ಮಾಡ್ತಾ ಇದ್ದಾವೆ. ಆದರೆ ಒಂದರದ್ದು ಇನ್ನೊಂದರೊಳಗೆ ಅಭಾವ ಇದೆ.
ನಾನು ಜೀವದ್ದು ಹೇಳ್ತಾ ಇಲ್ಲ, ಧರ್ಮ ಅಧರ್ಮ ಪರಸ್ಪರೊಳಗೆ ಎರಡೂ ಅರೂಪಿ ಅದಾವ, ಎರಡೂ ಸ್ವಭಾವ ರೂಪದಿಂದ ತ್ರಿಕಾಲ ಪರಿಣಮನಶೀಲ ಅದಾವ. ಆದ್ರೂ ಒಂದರದ್ದು ಇನ್ನೊಂದರೊಳಗೆ ಅಭಾವ ಇದೆ. ಯಾವ ರೂಪದಿಂದ ಅಭಾವ ಇದೆ? ಯಾವ ರೂಪದಿಂದ ಅಭಾವ ಇದೆ? ಅತ್ಯಂತ ಅಭಾವ. ಯಾವ ರೂಪದಿಂದ ಅತ್ಯಂತ ಅಭಾವ ಇದೆ? ಅವು ಎರಡೂ ಅರೂಪಿನ ಅದಾವ, ಎರಡೂ ಶುದ್ಧನ ಅದಾವ, ಎರಡೂ ಒಂದೇ ಕ್ಷೇತ್ರದೊಳಗೆ ಅದಾವ. ಆದ್ರೆ ಅವುಗಳದ್ದು ಒಂದರದ್ದು ಇನ್ನೊಂದರಲ್ಲಿ ಅಭಾವ ಯಾವ ರೀತಿಯಿಂದ ಇದೆ? ಯಾವ ರೀತಿಯಿಂದ? ಧರ್ಮದ್ರವ್ಯದ ಸ್ವಭಾವ ಬೇರೆ ಇದೆ, ಅಧರ್ಮ ದ್ರವ್ಯದ ಸ್ವಭಾವ ಬೇರೆ ಇದೆ. ಹೀಗಿದ್ದ ಕಾರಣ ಅವು ಎರಡರದ್ದು ಒಂದರೊಳಗೆ ಇನ್ನೊಂದರದ ಅಭಾವ ಇದೆ ರೀ. ಹಾಗಾದ್ರೆ ಇಲ್ಲಿ ಈ ಜೀವ ದ್ರವ್ಯದ ಮತ್ತು ಪುದ್ಗಲ ದ್ರವ್ಯದ ಯಾವ ರೀತಿಯಿಂದ ಸಾಮ್ಯತೆ ಇದೆ ಹೇಳಿ? ಅವುಗಳದ್ದು ಕೆಲವು ರೀತಿಯಿಂದಲೇ ಸಾಮ್ಯತೆ ಇದೆ. ಅವು ತ್ರಿಕಾಲ ಶುದ್ಧ ಅದಾವ, ತ್ರಿಕಾಲ ಅರೂಪಿ ಅದಾವ, ತ್ರಿಕಾಲ ಲೋಕಾಕಾಶ ಪ್ರಮಾಣ ಪ್ರದೇಶಿ ಅದಾವ. ಅದರ ಜೀವ ಮತ್ತು ಪುದ್ಗಲದ ಯಾವ ರೀತಿ ಸಾಮ್ಯತೆ ಇದೆ? ಅವುಗಳಲ್ಲಿ ಅಷ್ಟೊಂದೆಲ್ಲ ಸಾಮ್ಯತೆ ಇರುವಳೆದೊಳಗೆ ಕೂಡ ಅತ್ಯಂತ ಅಭಾವ ಇದೆ. ಹೀಗಿರುವಳೆದೊಳಗೆ ಜೀವ ಮತ್ತು ಪುದ್ಗಲದೊಳಗೆ ಒಂದೂ ಯಾವುದೇ ಸಾಮ್ಯತೆ ಇಲ್ಲ. ತದ್ವಿರುದ್ಧ, ಅದರಿಂದ ಇದು ವಿರುದ್ಧ ಇದೆ, ಇದರಿಂದ ಅದು ವಿರುದ್ಧ ಇದೆ. ಹೀಗಿರುವಳೆದೊಳಗ ಆ ದೇಹದ ಜೊತೆಗೆ ಯಾವ ಪ್ರಕಾರದ ಸಂಬಂಧ, ಯಾವ ಪ್ರಕಾರ ಸಂಯೋಗ? ಅರೆ ಏಕಕ್ಷೇತ್ರಾವಗಾಹ ಏನಿದೆ ರೀ? ಅದಕ್ಕೇನು ಅರ್ಥನೇ ಇಲ್ಲ ನಿಜವಾಗಿ. ಏಕಕ್ಷೇತ್ರಾವಗಾಹ ಸಂಬಂಧ, ಸಂಯೋಗ ಶುದ್ಧ ಸಂಬಂಧ. ಅರೆ ಸಂಯೋಗ ಧರ್ಮದ್ದು ಇದೆ, ಸಂಯೋಗ ಆಕಾಶದ್ದು ಇದೆ, ಸಂಯೋಗ ಕಾಲದ್ದು ಇದೆ. ಸಂಯೋಗ ನಿಜವಾಗಿ ಸಂಯೋಗ ಸಂಬಂಧ ಇರಬೇಕಾದ್ರ ಈ ಒಂದು ನಮ್ಮ ಜೀವನದೊಳಗ ಅಸಂಖ್ಯ ಬಾರಿ ಏನಾಗ್ತಿದೆ? ಅನೇಕ ಬಾರಿ ಏನಾಗ್ತಿದೆ? ಕೇವಲಿ ಭಗವಂತರ ಸಮುದ್ಘಾತದ ಕಾರಣದಿಂದ ಆ ಶುದ್ಧ ಆತ್ಮನ ಶುದ್ಧ ಭಾವದ ಸಂಬಂಧ ನಮ್ಗೆ ಎಷ್ಟಾಗಿದೆ ಹೇಳಿ? ವಿಷಯ ತಿಳಿತೇನ? ಕೇವಲಿ ಸಮುದ್ಘಾತ ಯಾವಾಗ ಮಾಡ್ತಾರೋ ಆವಾಗ ಅವರ ಲೋಕಪೂರ್ಣ ಆಗ್ತಾರಲ್ಲ ಒಂದು ಸಮಯ. ದಂಡ ಕಪಾಟ ಪ್ರತರ ಲೋಕಪೂರ್ಣ ಇದೆಯಲ್ಲ, ಹಾಗಾದ್ರೆ ಲೋಕಪೂರ್ಣ ಯಾವಾಗ ಭಲೆ ಒಂದು ಸಮಯ ಇರಲಿ. ಅದರಿಂದ ಆ ಸಂಯೋಗದಿಂದ ನಮಗೇನಾಗಿದೆ ಹೇಳಿ? ಆ ಪೂರ್ಣ ಶುದ್ಧ ಪ್ರಭು ಪರಮಾತ್ಮ ಅವನ ಪ್ರದೇಶಗಳ ಸ್ಪರ್ಶ ನಮಗಾಯ್ತೇನ? ಏನಾದರೂ ಕಾರ್ಯ ಸಂಯೋಗದಿಂದ ಏನಾದರೂ ಆಗ್ತಿದೆಯನ? ಹಾಗಾದ್ರೆ ದೇಹದಿಂದ ದೇಹ ಬುದ್ಧಿ ಇಲ್ಲ, ದೇಹದ ವಿದ್ಯಮಾನತೆ ಇರುವುದರಿಂದ ದೇಹ ಬುದ್ಧಿ ಇಲ್ಲ, ದೇಹ ನಿಕಟ ಇರುವುದರಿಂದ ದೇಹ ಬುದ್ಧಿ ಇಲ್ಲ. ದೇಹ ಬುದ್ಧಿ ಇದು ಸ್ವಂತದ್ದು, ಇವನ ಅಪರಾಧ ಇದೆ. ತಾನೇ ಕಲ್ಪಿಸಿಕೊಂಡದ್ದು, ತಾನೇ ಮಾಡಿಸಿಕೊಂಡದ್ದು, ತಾನೇ ಸೃಷ್ಟಿಸಿಕೊಂಡದ್ದು ಅಪರಾಧ ಇದೆ. ಹಾಗಾದ್ರೆ ಆ ಅಪರಾಧ ಎಲ್ಲಿದೆ? ಆ ಅಪರಾಧ ಅರೂಪಿ ಆತ್ಮನ ಅರೂಪಿ ಪ್ರದೇಶದೊಳಗೆ, ಅರೂಪಿ ಆತ್ಮನ ಅರೂಪಿ ಅಸಂಖ್ಯ ಪ್ರದೇಶದೊಳಗ ಯಾವುದು ಉತ್ಪಾದ ರೂಪದ ಪರ್ಯಾಯ ಆಗ್ತಿದೆಯೋ ಅಲ್ಲಿ ಅಪರಾಧ ಇದೆ. ಹಾಗಾದ್ರೆ ಅದನ್ನು ಕಂಡು ಹಿಡಿದ ಇದರ ಕಾರಣದಿಂದ, ಅದರ ಕಾರಣದಿಂದ ಅಂಥೇಳಿ ಹೊರಗಡೆ ಅನ್ಯ ಕಾರಣಗಳನ್ನು ನಾವು ಸಂಸಾರಕ್ಕೆ, ದುಃಖಕ್ಕೆ, ಜನ್ಮ ಮರಣಕ್ಕೆ ಕಾರಣಗಳನ್ನು ಹೇಳ್ತಾ ಇದ್ದೇವೆ, ಮನ್ನಿಸ್ತಾ ಇದ್ದೇವೆ. ಆಗಮದಲ್ಲೇನೂ ಹೇಳಿದ್ದಾರೆ. ಆದರೆ ಆಗಮದಲ್ಲಿ ಹೇಳಿದ್ದರನೂ ಕೂಡ ಆ ಹೇಳುವಿಕೆಯಿಂದ ಇವನ ಅಭಿಪ್ರಾಯವನ್ನು, ಇವನ ಆಂತರ್ಯದ ಭಾವವನ್ನು ತಿಳಿಸಿಕೊಡುವ ಸಲುವಾಗಿ ಅದೆಲ್ಲ ಸರಂಜಾಮ ಹೇಳಿದರು. ಆ ಭಾವದ ಕಡೆಗೆ ಇವು ಲಕ್ಷ್ಯ ಕೊಡೋದನ್ನು ಇವ ಅಲ್ಲೇ ಸುತ್ತಾಡ್ತಾ ಇದ್ದಾನೆ. ಇದಂತೂ ಮುಂದಿನ ಮಾತಿದೆ. ಈ ಮಾತನ್ನು ನಮಗೆ ಅನ್ವಯಿಸುವುದಿಲ್ಲ. ಯಾಕೆ ಅಂತಂದ್ರೆ ನಮ್ಗೆ ಸಂಸಾರ ದುಃಖ ಅಂಶ ಇಲ್ರಿ. ನಮಗೆ ದುಃಖ ಯಾವುದು ನಮ್ಮ ಕಲ್ಪನೆಯ ಅನುಸಾರ ಸುಖಕ್ಕೆ ಬಾಧೆ ಇದೆಯಲ್ಲ ಅದಕ್ಕೆ ಮಾತ್ರ ನಾವು ದುಃಖ ಅಂತೀವ್ರಿ. ನಮ್ಮ ಕಲ್ಪನೆ ಏನಿದೆಯಲ್ಲ ಸುಖದ ನಮ್ಮದೇ ಆದಂಥ ಕಲ್ಪನೆ, ಆ ಕಲ್ಪನೆಗೆ ಯಾವುದು ವಿರುದ್ಧ ಕಾಣಿಸ್ತಿದೆ ಅದಕ್ಕೆ ಮಾತ್ರ ನಾವು ದುಃಖ ಅಂತೀವಿ. ಆದರೆ ಇಲ್ಲಿ ಬಂಧ, ಸಂಸಾರ, ದುಃಖ ಏಕಾರ್ಥವಾಚಿ ಏನದವು ಅವುಗಳಿಗೆಲ್ಲ ಆಧಾರ ಬಸ್ ಉದಯದ ನಿಮಿತ್ತದಿಂದ, ಕರ್ಮದ ಉದಯದಿಂದ ಆಗಿರುವ
ಬಾಹ್ಯ ಸಾಮಗ್ರಿ. ಈ ದೇಹದೊಳಗೆ ಏನಿದೆ ಸ್ನೇಹ, ಆ ಸ್ನೇಹ ಏನಿದೆಯಲ್ಲ ಅದನ್ನು ಮಾಡತಾನ್ರಿ ಅವ. ಆಗತಿದೆಯನ್ನು ಮಾಡತಾನು, ಮಾಡತಾನ್ರಿ. ಆಗೋದು ಸ್ವಭಾವ ಇಲ್ಲ. ಮಾಡಲಿಲ್ಲ ಅಂತಂದ್ರೆ ಏನು ಇದೆ ರೀ, ಸ್ವಭಾವ ಹೇಗಿದೆ ಹಾಗೆ ಉಳಿತಾರೆ. ಬಸ್ ಆ ಮಾಡುವುದನ್ನು ಬಿಡುವುದಿದೆ. ಏನು ಮಾಡುವುದನ್ನು? ಬಾಹ್ಯ ಸಾಮಗ್ರಿಯೊಳಗೆ ಸ್ನೇಹ ಮಾಡುವುದನ್ನು ಬಿಡೋದು. ಮಾಡ್ತಾ ಇದ್ದೇವೆ ಸತತ. ಕಾಲದ್ದು ಯಾವ ಸೂಕ್ಷ್ಮ ಅವಧಿ, ಒಂದು ಸಮಯ ಅಂತಾರೋ, ಒಂದು ಸಮಯ ಕೂಡ ಅದರ ಜೊತೆಗಿನ ಸ್ನೇಹ ಬುದ್ಧಿ, ಏಕತ್ವದ ಬುದ್ಧಿ ನಮ್ಮದ ತುಂಡರಿಸಿಲ್ಲ ಅಂಥೇಳಿ ನಾವು 11 ಅಂಗ 9 ಪೂರ್ವದ ಪಾಠಿಯಾದ್ರೂ ಪಂಚಮಹಾವ್ರತದ ಪಾಲನೆ ಮಾಡಿದ್ರೂ ನಾವು ಬಂಧದಿಂದ ಬಿಡುಗಡೆ ಹೊಂದಲಿಲ್ಲ. ಯಾಕೆ ಅಂತಂದ್ರೆ ಬಂಧ ಅಥವಾ ಮೋಕ್ಷದ ಕಾರಣ ಅನ್ಯ ಯಾವುದೂ ಇಲ್ಲ. ಒಂದೇ ಒಂದು. ಇನ್ನೊಂದು ಸಲ ಅರೂಪಿ ಆತ್ಮನ ಅಸಂಖ್ಯ ಪ್ರದೇಶದೊಳಗೆ ಉದಿಸಿ ಬರುವಂಥ ಅರೂಪಿ ಚೈತನ್ಯಮಯ ಪರ್ಯಾಯ ಏನಿದೆ, ಭಾವ ಏನಿದೆ, ಅವಸ್ಥೆ ಏನಿದೆ, ಅದ ತನ್ನಿಂದ ಭಿನ್ನ ಇರುವಂಥ, ಹೊರಗಿರುವಂಥ, ಭಿನ್ನ ಬೇಡ, ಹೊರಗಿರುವಂಥ ಯಾವ ದೇಹ ರೂಪದ ಸಾಮಗ್ರಿ ಇದೆಯೋ ಅದರೊಳಗ ಸ್ನೇಹ. ಬಸ್ ತಾನು ತಾನು ಅನ್ನೋದು ಎಷ್ಟು ಸಭ್ಯ ಮಾತು ಇದೆ ರೀ. ತಾನಾಗೇನ ಯಾವುದು ನಿಂತುಕೊಂಡಿದೆ, ಕರ್ಮದ ಉದಯದಿಂದ ಬಂದದ್ದು ಇದೆ, ಅದರ ತನ್ನಿಂದ ಹೊರಗಿದೆ ಇರಲ್ಲ, ಅದರೊಳಗೆ ತಾನು ಅಂಥೇಳಿ ಏನು ಅನುಭವ ಇದೆಯೋ ಬರೀ ಅನುಭವ ರೀ. ತಾನು ಎನ್ನುವ ಅನುಭವ ಯಾವುದರೊಳಗ? ಬಾಹ್ಯ ಸಾಮಗ್ರಿಯೊಳಗೆ. ಯಾವುದದ ಬಾಹ್ಯ ಸಾಮಗ್ರಿ? ದೇಹ. ಯಾವುದರಿಂದ ಬಾಹ್ಯ? ಚೈತನ್ಯ ಸ್ವರೂಪಿ ಅಸಂಖ್ಯ ಪ್ರದೇಶಿ ಅರೂಪಿ ಚಿನ್ಮಾತ್ರ ಆತ್ಮನಿಂದ ಬಾಹ್ಯ. ಆ ಬಾಹ್ಯ ಅದ ಭಾಷೆ ಇದೆ ಮತ್ತ ಕರ್ಮದ ಉದಯ ಸಾಮಗ್ರಿ. ಕರ್ಮೇನು ಒಳ್ಳೇದಿದೆ ಅಂದ್ರೆ ಯೋಚನೆ ಮಾಡೋದು. ಅಪರಾಧ ನೋಡ್ಲಿಕ್ಕೆ ಹೋದ್ರ ಏನೂ ಇಲ್ಲ, ಆದ್ರೆ ಅದರ ಫಲ ಅನಂತ ದುಃಖದ, ಅನಂತ ಸಂಸಾರ, ಅನಂತ ಜನ್ಮ ಮರಣ, ಅನಂತ ಪರಾಧೀನತೆ ಅದರ ಫಲ. ಅಪರಾಧ ದೊಡ್ಡದಿಲ್ಲ. ಅಪರಾಧ ಎಷ್ಟಿದೆ? ಅದನ್ನೇನು ಎಳ್ಕೊಳ್ಳಿಲ್ಲ, ಮಾಡಲಿಲ್ಲ. ಏನಿದೆ? ತಾನಾಗೇನ ಉದಯದಿಂದ ಆದದ್ದು ಇದೆ. ಅದರ ನನ್ನಿಂದ ಬಾಹ್ಯ ಇರುವ ಕಾರಣ ಅದರಲ್ಲಿ ನಾನೆನ್ನುವ ಅನುಭೂತಿ ಏನಿದೆ ಅಲ್ಲಿ ಹೋಗಿ ಮಾಡಬೇಕಾಗಿಲ್ಲ, ಇಲ್ಲೇ ಇದ್ದುಕೊಂಡು ಮಾಡಿದ. ತನ್ನಲ್ಲೇ ಅಸಂಖ್ಯ ಪ್ರದೇಶದಿಂದ ಅರೂಪಿ ಆತ್ಮನ ಪರ್ಯಾಯ ಹೊರಗೆ ಹೋಗೋದನ್ನ ಸಾಧ್ಯ ಇಲ್ರಿ. ಪರ್ಯಾಯ ಹೊರಗೆ ಹೋಗೋದು ಸಾಧ್ಯ ಇಲ್ಲ. ಯಾವಾಗ ಸಮುದ್ಘಾತ ಹೇಳ್ತಾರಲ್ಲ ಆವಾಗ ಪ್ರದೇಶ ಹೊರಗೆ ಹೋಗ್ತಾವ. ಪರ್ಯಾಯ ಆ ಪ್ರದೇಶದೊಳಗೆ ವ್ಯಾಪ್ತಿ ಇದೆಯೇ ವಿನಃ ಆತ್ಮನ ಪ್ರದೇಶವನ್ನು ಬಿಟ್ಟ ಅದ ಅನ್ಯದ ಪ್ರದೇಶದೊಳಗ ವ್ಯಾಪ್ತ ಆಗೋದು ಸಾಧ್ಯ ಇಲ್ಲ. ತಿಳ್ಕೊಳ್ಳೋದು ಇನ್ನೊಂದು ಸಲ. ಯಾವ್ಯಾವ ಮರಣಾಂತಿಕ ಸಮುದ್ಘಾತ, ಕಷಾಯ ಸಮುದ್ಘಾತ, ಕೇವಲಿ ಸಮುದ್ಘಾತ ಏನೇನು ಹೇಳಿದಾರಲ್ಲ ಆ ಎಲ್ಲ ಸಮುದ್ಘಾತದ ವ್ಯಾಖ್ಯಾ ಏನಿದೆ, ಸ್ವರೂಪ ಏನಿದೆ, ಮೂಲ ಶರೀರವನ್ನ ಆ ಆತ್ಮ ಪ್ರದೇಶಗಳ ಬಿಟ್ಟು ಕೊಡದ್ದನ ಆತ್ಮನ ಪ್ರದೇಶಗಳ ಶರೀರದಿಂದ ಹೊರಗೋದು. ಅದನ್ನಂತೂ ಬಿಟ್ಟು ಕೊಡೋದಿಲ್ಲ. ಮತ್ತ ಆ ಶರೀರದಿಂದ ಹೊರಗ ಆತ್ಮ ಪ್ರದೇಶಗಳ ವಿಸ್ತಾರ ಆಗೋದು. ಹಾಗಾದ್ರೆ ಆ ಆತ್ಮನ ಭಾವ ಆ ಪ್ರದೇಶದಿಂದ ಹೊರಗೆ ವಿಸ್ತಾರ ಇಲ್ಲ ನೋಡ್ರಿ. ತಿಳಿತಿದೆ? ಆತ್ಮನ ಭಾವ ಎಲ್ಲಿದೆ? ಆತ್ಮನ ಅರೂಪಿ ಪ್ರದೇಶ ಎಷ್ಟಿದಾವೆಯೋ ಅವು ವಿಸ್ತಾರ ಆದ್ರೆ ವಿಸ್ತಾರ, ಸಂಕುಚಿತ ಆದ್ರೆ ಸಂಕುಚಿತ.
ಆ ಪ್ರದೇಶದಿಂದ ಹೊರಗೆ ಭಾವ ಇಲ್ಲ. ಅಂದ್ರೆ ಈ ಅರೂಪಿ ಆತ್ಮ ತನ್ನ ಅಸಂಖ್ಯ ಅರೂಪಿ ಪ್ರದೇಶದೊಳಗೆ ಇದ್ದುಕೊಂಡ ತನ್ನಿಂದ ಬಾಹ್ಯವಿರುವಂಥ ಉದಯ ರೂಪ ಸಾಮಗ್ರಿಯೊಳಗ ತಾನೆನ್ನುವ ಅನುಭವ. ಅದೇನಿದೆ ಅದು ಬಂಧ ಇದೆ. ಅದೇನಿದೆ ಅದನ್ನೇ ಅವ ಮಾಡೋ ಸಾಧ್ಯ ಇದೆ. ಅದನ್ನೇ ಅವ ಮಾಡ್ತಾನೆ. ಯಾವ ಮಿಥ್ಯಾದೃಷ್ಟಿ. ಅದು ಒಂದನ್ನೇ ಅವ ಮಾಡೋದಿಲ್ಲ. ಯಾವ ಸಮ್ಯಕ್ ದೃಷ್ಟಿ ಜೀವ. ಅವೇನು ಮಾಡ್ತಾನೆ? ಶುದ್ಧ ಸ್ವರೂಪದ ಅನುಭವ ಮಾಡ್ತಾನೆ. ಯಾವಾಗ ಮಾಡ್ತಾನೆ? ಯಾವಾಗ ಮಾಡ್ತಾನೆ? ಯಾವಾಗ ಶ್ರದ್ಧಾ ಜ್ಞಾನಪೂರ್ವಕ ಪರ್ಯಾಯದ ಸಾಮರ್ಥ್ಯ, ಆ ಧ್ರುವ ಸ್ವಭಾವ ಸಾಮರ್ಥ್ಯದ ಜೊತೆಗೆ ಅಭೇದತೆಯನ್ನು ಸಾಧಿಸ್ತಿದೆಯೋ, ಆತ್ಮನ ಸರ್ವ ಪ್ರದೇಶದೊಳಗ ಅದರದ ಸಂವೇದನಾ ಶಾಂತಿಯ ಅನುಭೂತಿ ಆಗ್ತಿದೆಯೋ, ಆ ಸಮಯದಿಂದ ಕೆಲವು ಅಂಶದೊಳಗ ಅವನದ್ದ ಆ ಶುದ್ಧ ಸ್ವರೂಪದ ಅನುಭೂತಿ ಅಖಂಡ ನಡೆದಂತೆ. ಅದನ್ನು ಹೇಗಿದೆ ಹಾಗೆ ತಿಳ್ಕೊಳ್ಳೋದ, ನಮಗೆ ತಿಳಿದು ಬರುವ ಹಾಗೆ ಅದನ್ನು ಹೇಳೋದ ಅಥವಾ ಓದೋದ ಬರೆಯೋದ ಸಾಧ್ಯ ಇಲ್ಲ. ಅದನ್ನು ಹೇಗಿದೆ ಹಾಗೆ ತಿಳ್ಕೊಳ್ಳುವ ಸಾಮರ್ಥ್ಯ ಸಂಜ್ಞಿ ಪಂಚೇಂದ್ರಿಯ ಜೀವದಲ್ಲಿ ಇದೆ ವಿನಃ ಯಾವ ಜೀವಕ್ಕ ಅದು ಹೇಗಿದೆ ಹಾಗೆ ತಿಳಿಸಿಕೊಡುವ ಸಾಮರ್ಥ್ಯ ಯಾರಲ್ಲೇನೋ ಯಾವ ಶಬ್ದದಲ್ಲೇನೂ ಇಲ್ಲ. ನಡೀರಿ, ಇಷ್ಟು ಅರ್ಥ ಆಯಿತು ಅಂತಂತಂದ್ರೆ ಇನ್ನೊಂದ್ಸಲ, ಮಿಥ್ಯಾದೃಷ್ಟಿಯು ಯಾವ ಕರ್ತೃವಿದ್ದಾನೆಂದು ಹೇಳಲಾಗಿದೆ, ಅಲ್ಲಿ ಮಾಡುವುದು ಎಂದರೆ ಏನು? ಪ್ರಶ್ನೆ ನಮ್ಮಲ್ಲೇ ಬರಕಬೇಕು. ನಾವು ಆ ಪ್ರಶ್ನೆ ಕೇಳುವಂಥ ಯೋಗ್ಯತೆಗೆ ತಲುಪಬೇಕಾದ್ರೆ ಇನ್ನೂ ಬಹಳ ನಮ್ಮದು ಏನಾಗಬೇಕು? ಆಗಮದೊಳಗ ಉದ್ಯಮ ಆಗಲಿಕ್ಕೆ ಬೇಕು. ಆಗಮದ ವಿಷಯದೊಳಗ ನಮ್ಮ ಜ್ಞಾನ ಪರಿಣತ ಆಗಲಿಕ್ಕೆ ಬೇಕು. ಇಂದ್ರಿಯ ವಿಷಯದೊಳಗಿಂದ ಅದರ ಅಭಿರುಚಿ ಹೊರಟು ಹೋಗ್ಲಿಕ್ಕೆ. ಅದು ಏತು ನೋಡ್ರಿ, ಸ್ಥಾನ ಆ ಪ್ರಕಾರದ ಪಾತ್ರತಾ ಇದ್ರನ್ನ ತಿಳಿಯೋದಿದೆ. ಹಾಗಾದ್ರೆ ಅದನ್ನು ತಿಳಿಯುವ ಹಾಗೆ ಹೇಗೆ ಮಾಡೋದ? ನಮ್ಮ ಪಾತ್ರತೆಯನ್ನು ಬೆಳೆಸಿಕೊಳ್ಳಿ. ಬೇರೆ ಏನೂ ಅದಕ್ಕೆ ಉಪಾಯ ಇಲ್ಲ. ಮಾಡುವುದು ಎಂದರೆ ಏನು? ಅರೆ, ಎಂಥ ಪ್ರಶ್ನೆಗೆ ಎಂಥ ಉತ್ತರ! ಕರ್ಮಗಳ ಉದಯ ಸಾಮಗ್ರಿಯನ್ನು ಮಾಡುವುದು. ಅದು ವಾಸ್ತವದಲ್ಲಿ ಕರ್ಮ ಸಾಮಗ್ರಿಗಳಲ್ಲಿ ಇಲ್ಲಿ ಒಂದು ಏನಿದೆ ರೇ, ಬಹುವಚನ ಶಬ್ದ ಇದೆ. ಸಾಮಗ್ರಿಗಳಲ್ಲಿ ಯಾವ ಸಾಮಗ್ರಿ? ದೇಹ ಮತ್ತು ಬೇರೆ ಸಾಮಗ್ರಿಯನ್ನ ಇಲ್ಲ. ಆದ್ರೆ ಆ ದೇಹ ನಾನು ಅನ್ನುವಂಥದ್ದು ಯಾವ ಸ್ನೇಹ ಇದೆಯಲ್ಲ, ಅದರ ಕಾರಣದಿಂದನ ಅನ್ಯ ಅನೇಕ ಸಾಮಗ್ರಿಗಳಲ್ಲೇ ಅವನಿಗೇನಾಗ್ತಿದೆ? ವಿಚಿತ್ರ ಪ್ರಕಾರದ ಭಾವ. ವಿಚಿತ್ರ ಅಂದ್ರೆ ಏನು? ಒಮ್ಮೆ ಒಳ್ಳೆಯದಂತಾನೆ, ಕೆಲವು ಸಮಯ ಕಳೆದ ನಂತರ ಅದನ್ನೇ ಕೇಡಂತಾನೆ. ಆಹಾರ ಒಳ್ಳೆಯದಂತ, ಬಿಸಿ ಬಿಸಿ ಕಾಫಿ ಬೇಕಂತಾನೆ, 2 ಗುಟ್ಟು ಕುಡಿದ ಹಾಗೆ ಇನ್ನೊಂದಿಷ್ಟು ಬೇಕಲ್ಲ, ಬೇಡ ಬೇಡ ಅಂದ್ರೆ ಏನ? ಅಂದ್ರೆ ನಮ್ಮ ಮರುಳನ ಹಾಗೆ ವರ್ತಿಸ್ತಾನೆ. ಒಮ್ಮೆ ಯಾವುದನ್ನು ಒಳ್ಳೆಯದಂತಾನೆ, ಒಮ್ಮೆ ಯಾವುದರ ಹಿಂದೆ ಓಡ್ತಾನೆ, ಸ್ವಲ್ಪ ಸಮಯದ ನಂತರ ಅದರಿಂದ ಭಿನ್ನ ಆಗಲಿಕ್ಕೆ ಪ್ರಯತ್ನ ಅದರಿಂದ ಪಲಾಯನವನ್ನು ಬಯಸ. ಏನು ಮಾಡೋದು? ಇದು ವಿಚಿತ್ರ ಪ್ರಕಾರದ ಸಾಮಗ್ರಿ. ಸಾಮಗ್ರಿ ಅಂದ್ರೆ ಪದಾರ್ಥ ಅಥವಾ ಪದಾರ್ಥಕ್ಕೆ ಸಂಬಂಧಿಸಿದ ತನ್ನಲ್ಲಿ ಆಗ್ತಾ ಇರುವಂಥ ವಿಚಿತ್ರ ಭಾವಗಳು. ವಿಚಿತ್ರ ಭಾವಗಳಿಗೆ ಕಾರಣ ಆ ಅನ್ಯ ಸಾಮಗ್ರಿಗಳು ಅಥವಾ ಈ ದೇಹ ತಾನೆನ್ನುವ ಮಾತ್ರೆ ಎಲ್ಲ ಕೂಡುತ್ತೇನಿಲ್ರಿ. ಅನೇಕ ಪ್ರಕಾರದ ಪರಪದಾರ್ಥಗಳಲ್ಲಿ ಅನೇಕ ಪ್ರಕಾರದ ಭಾವ ಮಾಡ್ತಾನೆ. ಅದಕ್ಕೆ ಆ ಅನೇಕ ಪ್ರಕಾರದ ಪರಪದಾರ್ಥಗಳ ಕಾರಣ ಅಲ್ಲ. ಹಾಗಾದ್ರೆ ಅದಕ್ಕೆ ಕಾರಣ ಏನ? ಅದಕ್ಕೆ ಕಾರಣ ಒಂದೇ ಇದೆ. ಈ ತನ್ನಿಂದ ಬಾಕಿ ಇರುವಂಥ ಶರೀರ ರೂಪದ ಸಾಮಗ್ರಿಯೊಳಗೆ ತಾನೆನ್ನುವ ಸ್ನೇಹ, ಅಭಿಲಾಷೆ. ಅರೆ ಅಭಿಲಾಷೆ, ಈ ಅಭಿಲಾಷೆ ಶಬ್ದದ ನಾವು ಯಾವ ಪ್ರಕಾರ ಅರ್ಥ ಬಿಡಿಸಲಿಕ್ಕೆ ಬರ್ತಿದೆ ಅದನ್ನು ನಮ್ಮ ಬುದ್ಧಿಯೊಳಗೆ ಬಿಡಿಸಿ ಅದರದ ಅವಲೋಕನೆ ಮಾಡಿ. ಅಭಿಲಾಷೆ, ನೀವು ಅಭಿಪ್ರಾಯ ಬೇರೆ ಇದೆ, ಅಭಿಲಾಷೆ ಬೇರೆ ಇದೆ, ಸ್ನೇಹ ಬೇರೆ ಇದೆ. ಅವು ಬೇರೆ ಬೇರೆ ಸ್ಥಾನದೊಳಗೆ ಬೇರೆ ಬೇರೆ ಅರ್ಥ ಕೊಡ್ತವೆ. ಆದರೆ ಇಲ್ಲಿ ತಗೊಂಡ್ರೆ ಎಲ್ಲ ಅರ್ಥ ಏಕಾರ್ಥ. ಅಭಿಲಾಷೆ ಅಂದ್ರೂ ಒಂದೇ, ಅಭಿಪ್ರಾಯ ಅಂದ್ರೂ ಒಂದೇ.
ಅದಕ್ಕೆ ಹೇಳಿದರು, ಇಂಥ 22 ಪರೀಶಃ ಸಹನ ಮಾಡಿದರನು, 4 ಪ್ರಕಾರದ ಉಪಸರ್ಗಗಳ ಸಹನ ಮಾಡಿದರನು, 5 ಪ್ರಕಾರದ ಮಹಾವ್ರತಗಳನ್ನು ನಿರತಿಚಾರ ಪರಿಪಾಲನೆ ಮಾಡಿದರನು, 28 ಮೂಲ ಗುಣಗಳದ್ದ ಜೀವನ ಪರ್ಯಂತ ಪ್ರಾಣ ಹೋದರನು ಕೂಡ ಸ್ವಪ್ನದೊಳಗನು ಅತಿಚಾರ ತಗಲಿಸದೇ ಇರುವ ಹಾಗೆ ಪರಿಪಾಲನೆ ಮಾಡಿದರನು ಕೂಡ ಅವನಿಗೆ ಭೋಗದ ಅಭಿಲಾಷೆ ಇತ್ತಂತ ಹೇಳ್ತಾರ್ರಿ. ಇದ್ರ ಅವನು ಚಕ್ರವರ್ತಿ ವೈಭವವನ್ನು ಯಾಕೆ ಬಿಟ್ಟು ಬಂದ ಅಂತ ಅಜ್ಞಾನಿ ಕೇಳ್ತಾ ಇದ್ದಾರೆ. ಆದ್ರೆ ಅದನ್ನೆಲ್ಲ ಮಾಡುವೆಳದೊಳಗೆ ಅವನಿಗೆ ಪಂಚೇಂದ್ರಿಯ ಭೋಗದ ಅಭಿಲಾಷೆ ಇತ್ತಂತ ಹೇಳಿ ಜ್ಞಾನಿ ಗುರುಗಳು ಹೇಳಿಬಿಟ್ಟಾರೆ. ಯಾಕೆ? ಎಲ್ಲಿ ಅತೀಂದ್ರಿಯ ಆನಂದ ಸ್ವಭಾವಿಯ ಕಡೆಗೆ ಉದ್ಯಮ ಇಲ್ಲ, ಅಲ್ಲಿ ಅದ ಇದೆ ಅನ್ನೋದು ಸಿದ್ಧ ಆಯ್ತಾರೆ. ಯಾವುದ? ಬಾಹ್ಯದ ಪಂಚೇಂದ್ರಿಯ ವಿಷಯದ ಅಭಿಲಾಷೆ. ಇವು 2 ವಿರುದ್ಧದವಲ್ಲ. ಯಾವುದ? ಒಂದು ಅತೀಂದ್ರಿಯ ಸ್ವಾಧೀನ ಆತ್ಮಿಕ ಸುಖ, ಒಂದು ಪಂಚೇಂದ್ರಿಯ ಪರಾಧೀನ ಇಂದ್ರಿಯ ಸುಖ. ಕರ್ಮಗಳ ಉದಯ ಸಾಮಗ್ರಿಯನ್ನು ಮಾಡುವುದು. ಇಲ್ಲಿ ಏಕವಚನ ಇದೆ ರೀ, ತಿಳಿತೇನ್ರಿ? ಒಂದು ಸ್ವಲ್ಪ ಭಾಷಾ ವಾಚನ ಅಧ್ಯಯನ ಇವೆಲ್ಲ ಮುಂದೆ ನಮಗೆ ಹೋಗ್ಬೇಕ್ರೆ. ಮೊದಲಿದೆ ವಾಚನ ಅಂಥೇಳಿನ ಶಬ್ದಾರ್ಥ ಹೇಳಿದ್ದಾರೆ. ಆಮೇಲೆ ಧರ್ಮಗ್ರಂಥವನ್ನ ಪ್ರಯೋಜನದ ಅಪೇಕ್ಷಾದಿಂದ ತಿಳಿಬೇಕಾದ್ರೆ ಅದಕ್ಕೇನು ಬೇಕು? ನಯಾರ್ಥ. ಆಮೇಲೆ ಮತಾರ್ಥ, ನ್ಯಾಯದಿಂದ ಸಿದ್ಧ ಮಾಡಿದ್ದ. ಆಮೇಲೆ ಆಗಮಾರ್ಥ, ಆಮೇಲೆ ಭಾವಾರ್ಥ. ನಮ್ಮದು ಉದ್ಯಮ ಎಲ್ಲಿದೆ, ಎಷ್ಟಿದೆ, ಎಷ್ಟು ಆಳದೊಳಗಿದೆ, ಏನಿದೆ ಹೇಳ್ರಿ? ಅರೆ ನಮ್ಮಲ್ಲೇ ನಾವು ನೋಡ್ಕೊಳ್ಳೋದಮ್ಮ, ನಮಗೆ ನಾವು ಹೇಳೋದ್ರೆ ಏನಿದೆ, ಯಾವ ರೂಪದಿಂದ ಅಧ್ಯಯನ ನಡೆದಿದೆ ನಮ್ದು. ವಾಚನದಿಂದ ಏನಾಗುವುದಿಲ್ಲ. ವಾಚನ ಪ್ರಚನ ಅವು ಮತ್ತು 5 ಹೇಳಿದಾರ್ರಿ. ಸ್ವಾಧ್ಯಾಯದ ಭೇದ ಯಾಕೆ ಹೇಳಿದ್ದಾರೆ? ನಾವು ಬರೇ ವಾಚನದೊಳಗನ ಅಲ್ಲೂ ದಕ್ಷ ಇಲ್ಲರಿ, ಬರೇ ವಾಚನದೊಳಗೂ ಕೂಡ ದಕ್ಷ ಇಲ್ಲ ಅಂಥೇಳಿ ಭವ್ಯಾಮೃತಕಾರ ಹೇಳಿದ್ರು. ಈ ಕಾಲದೊಳಗೆ ಅಲ್ಪಾಯು, ಚಿತ್ತದ ಏಕಾಗ್ರತೆಯೂ ಅಲ್ಪ. ಏಕಾಗ್ರತೆ ಮಾಡೋದು ಎಷ್ಟು ಸಾಧ್ಯ ಇದೆ? ಬಹಳ ಅಲ್ಪ ಅಂಥೇಳಿ ಟೋಡರ ಮಲ್ಲರು ಏನು ಹೇಳಿರು? ಟೋಡರ ಮಲ್ಲರು ಹೇಳಿರು, ಅನೇಕ ಪ್ರಕಾರದ ಶಾಸ್ತ್ರ ಇದ್ದಾವೆ, ಅನೇಕ ಪ್ರಕಾರದ ವರ್ಣನೆ ಇದೆ. ಆದರೆ ಈ ಜೀವದ ಬುದ್ಧಿ, ಈ ಕ್ಷಯೋಕ್ಷಮ ಈ ಕಾಲದೊಳಗೆ ಕಮ್ಮಿ ಇದ್ದ ಕಾರಣ ಪ್ರಯೋಜನಭೂತ ಯಾವುದಿದೆಯೋ ಅದನ್ನು ಮುಖ್ಯ ರೂಪದಿಂದ ಅಧ್ಯಯನ ಮಾಡಬೇಕು. ಏನು ಹೇಳ್ತಾರೆ ಇಲ್ಲಿ ನೋಡ್ರಿ, ಏಕವಚನ ಬಂತಲ್ಲಿ. ಏನ? ಕರ್ಮಗಳ, ಅದು ಬಹುವಚನ. ಕರ್ಮಗಳ, ಅರೆ ನಾಮಕರ್ಮದ ಪ್ರಕೃತಿ, ಆಯು ಕರ್ಮದ ನಿಷೇಕ, ಜ್ಞಾನಾವರಣ, ಈ ಎಲ್ಲ 8 ಪ್ರಕಾರದ ಕರ್ಮಗಳದ ಉದಯದಿಂದ ಈ ಒಂದು ಸಾಮಗ್ರಿಯೊಳಗ ಈ ಜೀವನಿಗೆ ಅಭೇದ ಬುದ್ಧಿ ವರ್ತಿಸ್ತಾ ಇದೆ. ಇನ್ನೊಂದು ಸಲ ಏನ? 8 ಪ್ರಕಾರದ ಕರ್ಮ, ಒಂದೊಂದು ಕರ್ಮದ ಉದಯದ ಅನುಸಾರ ಒಮ್ಮೆಮ್ಮೆ ಮಾಡ್ತಾನೇನ್ರಿ ಇವ? 8 ಪ್ರಕಾರದ ಕರ್ಮಗಳ ಉದಯದೊಳಗ ಈ ಒಂದು ದೇಹದೊಳಗ ಇವನಲ್ಲಿ ಅಭೇದ ಬುದ್ಧಿ ವರ್ತಿಸ್ತಾ ಇದೆ. ಅಭೇದ ಬುದ್ಧಿ ಅಂಥೇಳಿನ ದರ್ಶನಾವರಣದ ಕಾರಣದಿಂದ ಇದು ಒಂದು ತರ ಕಾಣಿಸ್ತಿದೆ, ಜ್ಞಾನಾವರಣದ ಕಾರಣದಿಂದ ಇದರೊಳಗೆ ಒಂದು ಪ್ರಕಾರದ ತಿಳುವಳಿಕೆ ಬರ್ತಿದೆ. ಮೋಹನೀಯ ಅಂತರಾಯ ಎಲ್ಲ ಕರ್ಮ, ಅರೆ ಮೂಲಂತೂ 8 ಮತ್ತು ಉತ್ತರ ಪ್ರಕೃತಿ 148 ಏನು ಹೇಳಿದಾರೆ, ಅವು ಎಲ್ಲದರದ ಉದಯದೊಳಗ ಇವನಿಗೆ ಒಂದು ದೇಹದ ಜೊತೆಗೆ ಅಭೇದ ಬುದ್ಧಿ ವರ್ತಿಸ್ತಾ ಇದೆ. ಒಂದು ಮಾತಾಯಿತು, ಒಂದು ವಿಭಾಗ ಆಯಿತು. 2ನೇ ವಿಭಾಗ ಏನಿದೆ ನೋಡ್ರಿ, ಅದು ವಾಸ್ತವದಲ್ಲಿ ಕರ್ಮ ಸಾಮಗ್ರಿಗಳಲ್ಲಿ ನೋಡ್ರಿ. ಯಾವ ಸಾಮಗ್ರಿ ಈಗ ಹೇಳಿದ್ದಿತ್ತು, ಬಹಳಷ್ಟು ವಿಸ್ತಾರ ಹೇಳಿದ್ದಿತ್ತು, ಆದ್ರೂ ಕೂಡ ಅದನ್ನು ಬುದ್ಧಿಯ ಭೂಮಿಕೆಯೊಳಗೆ ತಂದುಕೊಳ್ಳುವುದು ಅವಶ್ಯಕ ಇದೆ. ಯಾವ್ಯಾವ ಸಾಮಗ್ರಿ ನಮಗೆ ಯಾವ್ಯಾವ ಸಮಯದೊಳಗೆ ಯಾವ್ಯಾವ ರೂಪದಿಂದ ಕಾಣಿಸ್ತಾವಲ್ಲ, ಆ ಸಾಮಗ್ರಿಗಳಲ್ಲೇ ಆ ಪ್ರಕಾರದ ರೂಪ ನಿಜವಾಗಿ ಇಲ್ಲ. ಹಿಂದಕ್ಕೆ ಹೇಳಿತ್ತಲ್ಲ, ಯಾವನೋ ಬೈತಾನೆ, ಅನ್ಯ ಭಾಷೆಯ ಸ್ಥಾನದೊಳಗೆ ಹೋಗಿರೋ ವೇಳೆದೊಳಗ ಅವ ಯಾವ ಮೂರ್ಖ ಅಂಥೇಳಿ ಅಂತಾನೆ. ಅವ ಕನ್ನಡದೊಳಗೆ ಬೈತಾನೆ, ಅಲ್ಲಿ ಹಿಂದಿ ಪ್ರಾಂತದೊಳಗೆ ಯಾರಿಗೆ ತಿಳಿಯೋದಿಲ್ಲ, ಗುಜರಾತಿ ಪ್ರಾಂತದೊಳಗೆ ಯಾರಿಗೆ ತಿಳಿಯೋದಿಲ್ಲ, ಇವನಿಗೆ ತಿಳಿತಿದೆ. ಆಗ ಇವನಿಗೆ ಖುಷಿ ಆಗ್ತಿದೆ, ಅವನ ಕ್ರೋಧವನ್ನು ನೋಡಿ, ಅವನ ಅಪಶಬ್ದವನ್ನು ನೋಡಿ ಆಗ್ತಿದೆ ಏನಿಲ್ಲ. ಹಾಗಾದ್ರೆ
ಆ ಅಪಶಬ್ದದೊಳಗೆ, ಅವನ ಕ್ರೋಧದೊಳಗೆ ಆ ವ್ಯಕ್ತಿಯೊಳಗೆ ಸಾಮರ್ಥ್ಯ ಇದೆಯೋ ಅಥವಾ ನನ್ನ ಭಾವದ ಸಾಮರ್ಥ್ಯ ಇದೆ ರೀ? ಭಾವಕ್ಕೆ ಕಾರಣ ಯಾವುದು? ಕರ್ಮ. ಅದಕ್ಕೆ ಇಲ್ಲಿ ಕರ್ಮ ಏನು ಹೇಳ್ರು? ಕರ್ಮ ಸಾಮಗ್ರಿಗಳಲ್ಲಿ ಸಮಯ ಸಮಯಕ್ಕೆ ಕಾಲಾಂತರದಿಂದ ಭಿನ್ನ ಭಿನ್ನ ಪದಾರ್ಥಗಳಲ್ಲಿ ಭಿನ್ನ ಭಿನ್ನ ಏನು ಭಾವ ಆಗ್ತಾವು, ಆ ಭಾವಗಳಿಗೆ ಕಾರಣ ಯಾವುದು? ನನ್ನ ಕರ್ಮ. ಕರ್ಮ ಸಾಮಗ್ರಿಗಳಲ್ಲಿ ಅಭಿಲಾಷೆಯ ರೂಪದ ಸ್ನಿಗ್ಧ ಪರಿಣಾಮ ಇದೆ. ಅಭಿಲಾಷೆಯ ರೂಪದ ಸ್ನಿಗ್ಧ ಪರಿಣಾಮವಿದೆ. ಅಭಿಲಾಷನ ದ್ವೇಷಕ್ಕೂ ಕಾರಣ ಇದೆ, ಕ್ರೋಧಕ್ಕೂ ಕಾರಣ ಇದೆ, ಮಾತ್ಸರ್ಯಕ್ಕೂ ಕಾರಣ ಇದೆ, ವೈರಕ್ಕೂ ಕಾರಣ ಇದೆ. ಅಭಿಲಾಷೆಯನ್ನೇ ವಿಚಾರ ಮಾಡೋದು. ಇಲ್ಲಿ ಯಾರಾದರೂ ಕರ್ಮ ಸಾಮಗ್ರಿಗಳಲ್ಲಿ ಅಭಿಲಾಷೆ ಆದರೇನು ಆಗದಿದ್ದರೇನು ಎಂದು ಮನ್ನಿಸಿದರೆ ಅದು ಹಾಗಂತೂ ಇಲ್ಲ. ಕೇವಲ ಅಭಿಲಾಷೆಯೇ ಮಿಥ್ಯಾತ್ವ ಪರಿಣಾಮವಿದೆ ಎಂದು ಮಿಥ್ಯಾತ್ವ, ಅವಿರತಿ, ಪ್ರಮಾದ, ಕಷಾಯ, ಯೋಗ. ಬಂಧದ ಕಾರಣ ಯಾವುದಿದೆ? ಅಭಿಲಾಷೆ. ಮಿಥ್ಯಾತ್ವ ಹೊರಟು ಹೋದ ನಂತರ ಈ ಜೀವನಿಗೆ ಅನಂತ ಸಂಸಾರ ಎಷ್ಟೇ ಕಷಾಯ ರೂಪದ, ಅವಿರತಿ ರೂಪದ ಪರಿಣಾಮದೊಳಗೆ ಆಗುವುದೇ ಇಲ್ಲ. ಏನ? ಅನಂತ ಸಂಸಾರದ ಮಿಥ್ಯಾತ್ವದ ಜೊತೆಗೆ ಯಾವುದಿದೆ? ಅದ ಅನಂತಾನುಬಂಧಿ ಇದೆ. ಅದಕ್ಕೆ ಅದು ಆದರೆ ಎಷ್ಟ ಮತ್ತು ಆಗದಿದ್ದರೆ ಎಷ್ಟ ಅಂಥೇಳಿ ಮನ್ನಿಸಿದರೆ, ಕರ್ಮ ಸಾಮಗ್ರಿಗಳಲ್ಲಿ ಅಭಿಲಾಷೆ ಆದರೇನ ಮತ್ತು ಆಗದಿದ್ರೇನ, ಹೀಗೆ ಯಾರಾದರೂ ಮನ್ನಿಸಿದರೆ ಅದು ಹಾಗಂತೂ ಇಲ್ಲ. ಕೇವಲ ಅಭಿಲಾಷೆಯೇ ಮಿಥ್ಯಾತ್ವ ಪರಿಣಾಮವಿದೆ ಎಂದು ಹೇಳುತ್ತಾರೆ. ತೂರಾಗಂ ಅಬೋಧಮಯಂ ಅಧ್ಯವಸಾಯಂ. ಚಂದ್ರಕಾಂತ ಚಿವುಟೆಯನ್ನ ಅಧ್ಯವಸಾಯ ಶಬ್ದ ಗಾಥೆಗಳಲ್ಲಿ ಎಷ್ಟೋ ಕಡೆ ಬಂದದ್ದು ಇದೆ, ಕಲಶದೊಳಗೆ ಬಂದಿಲ್ಲ ಅಂಥೇಳಿ ಹೇಳಿದರು. ಈ ಕಲಶದೊಳಗೆ ಬಂದಿದೆ ಅನ್ನೋದ ಅವರಿಗೆ ಸಮಾಧಾನಕಾರಕ